ನಿನ್ನೆ ಲಾಂಚ್ ಮಾಡಿದ್ದು ಯಾರು ಹೇಳ್ರಿ? ಗಜೇಂದ್ರ ಸಿಂಗ್ ಶೇಖಾವತ್. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿದ? ಮಿನಿಸ್ಟ್ರಿ ಆಫ್ ಕಲ್ಚರ್. ವೆರಿ ಗುಡ್. ಇನ್ನೊಂದು ಇನಿಷಿಯೇಟಿವ್ ಹೇಳಿದ್ನಲ್ಲ, ಸೂರ್ಯಪತ್ ಇನಿಷಿಯೇಟಿವ್ ನೆನಪಿರ್ತೈತಲ್ಲ. ಸೂರ್ಯಪತ್ ಇನಿಷಿಯೇಟಿವ್ ಎದ್ರ ಸಲ್ಮಾನ್ ಮಾಡ್ಯಾರ್ರಿ? ಪಶ್ಚಿಮದಿಂದ ಪೂರ್ವ, ಪೂರ್ವದಿಂದ ಪಶ್ಚಿಮ, ಪೂರ್ವದಿಂದ ಪಶ್ಚಿಮಕ್ಕ. ನೆನಪಿರ್ತೈತಲ್ಲ. ನೆಕ್ಸ್ಟ್ ಟೈಮಿಂಗ್ ಕರೆಕ್ಟ್ 7ರಿಂದ 8 ಐತೆ ನೋಡೋದು ಅದ್ರ ಕೊಟ್ಟಿದ್ದ ಪ್ರಕಾರ. 7 to 8 ಹೇಳಿದ್ರಲ್ಲ ಯಾರೋ ನೀನು. ಸಾಯಂಕಾಲ 5 ಗಂಟೆ ಒಳಗಾಗಿ ತೆಗಿಬೇಕದ್ನ. ಹರ್ ಘರ್ ತಿರಂಗ ಇನಿಷಿಯೇಟಿವ್ ದ ಫ್ಲಾಗ್ ಈ ಟೈಮಿಗೆ ಹೋಸ್ಟಿಂಗ್ ಮಾಡತ್ತಿಲ್ಲ. ನಾ ಇನ್ನೊಮ್ಮೆ ಹೇಳತ್ನ, ಹರ್ ಘರ್ ತಿರಂಗ ಇನಿಷಿಯೇಟಿವ್. ಯಾಕಂದ್ರೆ ಮನಿ ಮೇಲೆ ಒಂದೊಂದು ಫ್ಲಾಗ್ ಹೋಸ್ಟ್ ಮಾಡಂದಾರ ಅಷ್ಟ. ಮನಿ ಮೇಲೆ ಅಂದ್ರೆ ಇವು ಸಣ್ಣಕ್ಕೆ ಫ್ಲಾಗ್ ತಂದು ಹೋಸ್ಟ್ ಮಾಡ್ಬೋದು, ಇದನ್ನ ಮಾಡ್ಬೋದು. ಅದನ್ನ ಹಿಂಗೆ ಇನಾಗ್ರೇಷನ್ ನಾವು ಹೆಂಗೆ ಈಗ ಆಗಸ್ಟ್ 15 ಜನವರಿ 26 ದೊಡ್ಡದು ಒಕೇಜನ್ ಮಾಡ್ತೀವಲ್ಲ, ಅದ್ರ ಸಲ್ಮಂದ ಹರ್ ಘರ್ ತಿರಂಗ ಅಲ್ಲ. ಮಿನಿಸ್ಟ್ರಿ ಆಫ್ ಕಲ್ಚರ್ದವ್ರದ್ದು ಏನು ಮೋಟೋ ಅಂದ್ರೆ, ಪ್ರತಿ ಮನಿ ಇಂಡಿಯಾದು ಅದಾವ ಅಥವಾ ಇಂಡಿಯನ್ ಬಾವುಟಕ್ಕೆ ಅಥವಾ ಇಂಡಿಯನ್ ನಿಶಾನ್ಗೆ ಒಂದು ಏನು ತೋರಿಸ್ತೀವಿ ಅಂದ್ರೆ ನಾವು ಇದನ್ನ ಗೌರವ ತೋರಿಸ್ತೀವಿ ಅಂದಂಗೆ. ಅದನ್ನ ಹರ್ ಘರ್ ತಿರಂಗ ಇನಿಷಿಯೇಟಿವ್ ಅಂದ್ರೆ ಮುಂಜಾನೆ ಹೋಗಿ 7 ಗಂಟೆಗೆ ಹೋಸ್ಟ್ ಮಾಡ್ಬೇಕು, ಸಂಜೆಗೆ ತೆಗಿಬೇಕು ಅಂತ ರೂಲ್ಸ್ ಇಲ್ಲ. ಹರ್ ಘರ್ ತಿರಂಗ ಇನಿಷಿಯೇಟಿವ್ ಅಂದ್ರೆ ಮನಿ ಮೇಲೆ ಒಂದೊಂದು ಏನನ್ನ ಬಾವುಟ ಹಾರಿಸ್ಬೇಕು. ಅದನ್ನ ಬಿಟ್ಟು ಈಗ ಏನು ಟೈಮಿಂಗ್ ಹೇಳಿದಿಲ್ಲ 7ರಿಂದ 8 ಅಂತೇಳಿ, ಇದು ಆಗಸ್ಟ್ 15 ಏನು ಬರ್ತೈತಲ್ರಿ, ಅವಾಗ ಜೆಂಡಾ ಏನು ಹೋಸ್ಟಿಂಗ್ ಮಾಡ್ತಿರ್ತಾರಲ್ಲ ಆ ಟೈಮಿಂಗ್ ಹೇಳಿ ನಾ ಬರೀ. ಇವೇನಂದ್ರೆ ಒಕೇಜ್ನಲಿ ಆಗಿ ಯಾವ್ದಾರ ಗ್ರಾಮ ಪಂಚಾಯತಿ ಆಗಲಿ ಅಥವಾ ಸರ್ಕಾರಿ ಇದನ್ನ ದವಾಖಾನೆ ಹಾಕವು ಅಥವಾ ಯಾವ್ದಾರ ಪಾರ್ಕ್ಗಳ ಉದ್ಯಾನವನ ಏನು ದೊಡ್ಡ ಒಕೇಜನ್ ಇರ್ತಲ್ಲ ಅಂತಲ್ಲಿ ಮಾಡೋ ಟೈಮಿಗೆ ಅಷ್ಟೇ ಹೇಳಿದ್. ಹರ್ ಘರ್ ತಿರಂಗದ ಟೈಮಿಂಗ್ ಅತ್ತಿಲ್ಲ ಗೊತ್ತಾತಲ್ಲ. ಹರ್ ಘರ್ ತಿರಂಗ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂತ ಕೇಳ್ರ. ನೆಕ್ಸ್ಟ್ ಈ ರೀಸ್ ಏನು ಪ್ಲಾಸ್ಟಿಕ್ ಧ್ವಜದ ಕೊಟ್ರ? ಅದ ಪ್ಲಾಸ್ಟಿಕ್ ಧ್ವಜ ಹಾರಿಸೋದ ಹರ್ ಘರ್ ತಿರಂಗ ಒಳಗೆ ನೀ ಪ್ಲಾಸ್ಟಿಕ್ ಧ್ವಜ ತರ್ಬೋದು. ಈಗ ಒಕೇಜನಲ್ದಾಗ ಕೊಟ್ರ, ಒಕೇಜನ್ದಾಗ ಇಲ್ಲ ನೋಡ. ಅದು ಮೊದ್ಲಿಂದ ಐತಿ. ಅದ್ ಇವು ಏನೋ ಪ್ಲಾಸ್ಟಿಕ್ ಧ್ವಜಗಳು ಹಾರಿಸೋದು ಎಲ್ಲಿ? ಈಗ ಇದನ್ನ ಯೂಸ್ ಮಾಡಾಕೋ ಅಥವಾ ಏನೋ ಈ ಒಕೇಜನಲ್ಲಿ ಹಾರ್ಸಕ ಯೂಸ್ ಮಾಡಕ್ಕೆ ಯೂಸ್ ಮಾಡಕ್ಕೆ ಅಲೋ ಮಾಡಿದ್ದು 75 ವರ್ಷದ ಅಮೃತ್ ಮಹೋತ್ಸವ ಟೈಮ್ನಾಗ ಕೊಟ್ರದ್ನ ಹೇಳತ್ತಿ. ಅದ್ರದ್ದು ಏನಂದ್ರೆ ಇಶ್ಯೂನು ಆಗಿತ್ತು ನೋಡ್ರಿ. ಪ್ಲಾಸ್ಟಿಕ್ ಧ್ವಜಗಳು ಆ್ಯಕ್ಚುಲಿ ಬ್ಯಾನ್ ಮಾಡ್ಬೇಕನ್ನತ್ತಾರೆ. ಈಗ ಅಲೋ ಅದಾವ ಇಲ್ಲತ್ತಲ್ಲ, ಬಟ್ ದೊಡ್ಡ ಒಕೇಜನಲ್ದಾಗ ಪ್ಲಾಸ್ಟಿಕ್ ಧ್ವಜ ಹಾರಿಸೋದಿಲ್ಲ. ಯಾಕಂದ್ರೆ ಈಗ ಗರಗದಾಗ ಐತಿ ಅಂದ್ರೆ ಗರಗದಾಗ ಇದನ್ನ ಮಾಡ್ತಾರೆ ಗೊತ್ತಲ್ಲ, ಧ್ವಜಗಳನ್ನ ಇದನ್ನ ಮಾಡ್ತಾರಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರ ಅಥವಾ ತಯಾರು ಮಾಡ್ತಾರಲ್ಲ, ಅವು ಧ್ವಜಗಳದಾಗ ಅವಾಗ ಪ್ರೊಟೆಸ್ಟ್ ಮಾಡಿದ್ರೆ ಏನು ಪ್ಲಾಸ್ಟಿಕ್ ಧ್ವಜಕ್ಕೆ ಏನು ಇದನ್ನ ಕೊಟ್ರಲ್ಲ, ಅಲೋ ಮಾಡಿದ್ರಲ್ಲ, ಅದರಿಂದ ಏನಾಗತ್ತೈತೆ ಅಂದ್ರೆ ಇವು ಖಾದಿ ಅಥವಾ ಎದರ್ಲೆ ರೆಡಿ ಮಾಡ್ತಾರೆ ಖಾದಿ ಅಲ್ಲ, ಖಾದಿದೇನು ರೆಡಿ ಮಾಡಿರ್ತಾರಲ್ಲ ಅದಕ್ಕೆ ಆದ್ಯತೆ ಸಿಗವಲ್ದತ್ತ, ಅದ್ರ ಸೇಲ್ ಆಗವಲ್ದತ್ತ ಅವಾಗ ಪ್ರೊಟೆಸ್ಟ್ ಮಾಡತ್ತಿದ್ರ. ಬಟ್ ಈಗೂ ಪ್ರೆಸೆಂಟ್ ಅದಾವ. ಬಟ್ ಒಕೇಜನಲ್ಲಿ ಎಲ್ಲಿ ಇರ್ತಾವಲ್ಲ ದೊಡ್ಡ ಫಂಕ್ಷನ್ ಅಥವಾ ಗೌರ್ಮೆಂಟ್ ಇದ್ರ ಮುಂದೆ ಅಲ್ಲಿ ಪ್ಲಾಸ್ಟಿಕ್ ಧ್ವಜ ಹಾರ್ಸಂಗಿಲ್ಲ. ಇವು ಸಣ್ಣ ಹುಡುಗರು ಹಿಡ್ಕೊಂಡು ಹೋಗಲ್ಲ, 2 ರೂಪಾಯಿ 3 ರೂಪಾಯಿದು ಅಂತ ಧ್ವಜ ಅಷ್ಟಾವು. ನೆಕ್ಸ್ಟ್ ರಾಜ್ಯದ ಇತ್ತೀಚೆಗೆ ಗ್ಯಾರಂಟಿ ಅಂತ ಹೇಳಿದ್ರು. ಎಷ್ಟು ಗ್ಯಾರಂಟಿ? 7ನೇ ಗ್ಯಾರಂಟಿ ಅಂತ ಘೋಷಣೆ ಮಾಡ್ತಾರೆ. ಯಾವ್ದು 7ನೇ ಗ್ಯಾರಂಟಿ? ನೀರಾವರಿ. 6ನೇ ಗ್ಯಾರಂಟಿ ಯಾವ್ದು? ಭೂ ಗ್ಯಾರಂಟಿ. ವೆರಿ ಗುಡ್. ಅವು ಉಳ್ಕಿದ್ದು 3 ನೆನಪದಾವಲ್ಲ. ಖುಷಿನ ಮನೆ ಪ್ರೋಗ್ರಾಮ್ ಅಂತ ಹೇಳಿದ್ನಿ. ಯಾವ ಇಯರ್ದಾಗ ಬಂದಿತ್ತಿದ? 2023ರಾಗ ನೆನಪಿರ್ತೈತಲ್ಲ. ಖುಷಿನ ಮನೆ ಪ್ರೋಗ್ರಾಮ್ ಎಷ್ಟು ತಿಂಗಳದಿಂದ ಎಷ್ಟು ತಿಂಗಳದವ್ರು ಕೊಡ್ತಾರಂದ್ರೆ 3 ತಿಂಗಳದಿಂದ 6 ತಿಂಗಳದಿಂದ 3 ವರ್ಷ. FCRA ಕಾಯ್ದೆ ಅಂತ ಹೇಳಿದ್ನಿ. FCRA ಫುಲ್ ಫಾರ್ಮ್ ಅಂದಾಗ ಫಾರಿನ್ ಕಾಂಟ್ರಿಬ್ಯೂಷನ್ ಮುಂದೆ ರೆಗ್ಯುಲೇಷನ್ ಆಕ್ಟ್ ಯಾವ ಇಯರ್? 2010. ಈಗ ರೀಸೆಂಟ್ ಆಗಿ ಅದನ್ನ ಜಂಟಿ ಸಮಿತಿಗೆ ಅಪ್ರೂವಲ್ ಮಾಡ್ಬೇಕನ್ನತ್ತಾರ ನೋಡ್ರಿ. ಇನ್ನ ಅದ್ರ ಜಂಟಿ ಸಮಿತಿಗೆ ಅಪ್ರೂವಲ್ ಮಾಡ್ರ. ಜಂಟಿ ಸಮಿತಿ ಚೇರ್ಮನ್ ಯಾರದಾರತ್ತಲ್ಲ, ಚೇರ್ಮನ್ ಜಂಟಿ ಸಮಿತಿ ಹೆಂಗೆ ಕರೀತಾರತ್ ಗೊತ್ತಲ್ಲ. ಯಾವಾಗ ಲೋಕಸಭೆ ಮತ್ತು ರಾಜ್ಯಸಭೆದಾಗ ಬಿಲ್ ಪಾಸ್ ಮಾಡ್ಲಿಕ್ಕೆ ಜಂಟಿ ಸಮಿತಿಗೆ ಏನು ಮಾಡ್ತಾರಂದ್ರೆ ರೆಕಮೆಂಡ್ ಮಾಡ್ತಾರೆ. ಅದಾದ್ಮೇಲೆ ಏನು ಮಾಡ್ಬೇಕಾರೆ ಜಂಟಿ ಸಮಿತಿದ ಒಬ್ಬ ಅಧ್ಯಕ್ಷ ನೇಮಕ ಮಾಡ್ಬೇಕು. ಇನ್ನ ಮಾಡಿಲ್ಲ. ಅದಕ್ಕೆ ಬರೀ ಏನಂದ್ರೆ ಮಾಡ್ಬೇಕನ್ನತ್ತಾರ. ಯಾವ್ದಂದ್ರೆ ಇದನ್ನ ಜಂಟಿ ಸಮಿತಿಗೆ ಯಾವ್ದಂದ್ರೆ FCRA ಕಾಯ್ದೆ. ಪೂರ್ತಿ ನೆನಪಿರ್ತೈತಲ್ಲ. FCRA ಕಾಯ್ದೆ ಎದ್ರ ಸಂಬಂಧ ಐತಂದ್ರೆ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ. ಇದ್ರ ಕಂಪಲ್ಸರಿ ಎಲ್ಲಿ ಬ್ಯಾಂಕ್ ಅಕೌಂಟ್ ಇರ್ಬೇಕು ಅದನ್ನ ತಗೋಬೇಕಾರ? ಎಲ್ಲಿ? SBIದಾಗ. ಎಲ್ಲಿ? ಡೆಲ್ಲಿ SBIದಾಗ ಅಕೌಂಟ್ ಇರ್ಬೇಕು. ನೆನಪೈತಲ್ಲ. ಈ ಗೌರ್ಮೆಂಟ್ ಆಫೀಸರ್ಗಳು ಎಕ್ಸ್ಟ್ರಾ ಇದನ್ನ FCRAದಿಂದ ದೇಣಿಗೆ ತಗೋಬೋದೋ ಇಲ್ಲೋ ಸ್ವೀಕಾರ ಮಾಡ್ಬೋದು. ಗೌರ್ಮೆಂಟ್ ಆಫೀಸರ್ಗಳು MLA MP ಗಳದ ಇವು ಯಾವ ಬರಂಗಿಲ್ಲ, ನೆನಪಿಟ್ಕೋರು. ನೆಕ್ಸ್ಟ್ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಹೇಳಿದ್ವಿ. ಯಾವ 3 ಕಂಟ್ರಿಗಳು? ಸೌದಿ ಅರೇಬಿಯಾ, ಪಾಕಿಸ್ತಾನ, ಟರ್ಕಿ. ಇದ್ರೊಳಗೆ 3 ಏನು ಜಾಯಿಂಟ್ ಮಿಲಿಟರಿ ಅಗ್ರಿಮೆಂಟ್ ಆಗ್ಯಾವಲ್ಲ. ಇದು ನಾಳೆ ಎಲ್ಲರ ಕ್ವಶನ್ ಕೇಳಿದಾಗ ಅಥವಾ ಮುಸ್ಲಿಂ ನ್ಯಾಟೋ ಅಂತಂದ್ರೂ ಇವಾಗ ಕಂಟ್ರಿ ಬರ್ತಾವೆ. ಇದ್ರೊಳಗೆ ಹೆಂಗೆ ಕ್ವಶನ್ ಕೇಳಿರ್ತಾನೆ ಗೊತ್ತಾನೆ ಕನ್ಫ್ಯೂಸ್ ಮಾಡಕ್ಕೆ. ಜಾಯಿಂಟ್ ಮಿಲಿಟರಿ ಡಿಫೆನ್ಸ್ ಇತ್ತೀಚೆಗೆ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಮಾಡ್ರ. ಈ 3 ಕಂಟ್ರಿ ಒಳಗೆ ಯಾವ್ದು ಒಂದು ಕಂಟ್ರಿ ಅಣ್ವಸ್ತ್ರಗಳನ್ನ ಹೊಂದೈತೆ ಅಂತ ಕೇಳ್ರ.
ಪಾಕಿಸ್ತಾನ್. ವೆರಿ ಗುಡ್. ಅಣ್ವಸ್ತ್ರ ಹೊಂದಿದ್ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ರೀಸೆಂಟ್ ಆಗಿ ಆಪರೇಷನ್ ಸಿಂಧೂರ್ ಮಾಡಿದ್ವಿ ಗೊತ್ತಾನ. ಆಪರೇಷನ್ ಸಿಂಧೂರ್ ಮಾಡಿದಾಗ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿದ್ವಿ ರೀ. ರಿಟರ್ನ್ ಪಾಕಿಸ್ತಾನದವ್ರ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು ಹೊರತಾಗಿ ಬೇರೆ ಕಂಟ್ರೀಸ್ ಇದನ್ನ ಏನಂದ್ರೆ ಹೆಲ್ಪ್ ಮಾಡ್ತಿದ್ದಿಲ್ಲ. ಇನ್ ಕೇಸ್ ಇನ್ ಮುಂದೆ ಎಲ್ಲರ ಅವರು ಟೆರರಿಸ್ಟ್ ಅಟ್ಯಾಕ್ ಮಾಡಿದಾಗ ನಾವು ರಿಟರ್ನ್ ಅಟ್ಯಾಕ್ ಮಾಡಿದ್ವಿ ಪಾಕಿಸ್ತಾನ ಮೇಲೆ ಒಂದ್ರ ಮೇಲೆ ಅಟ್ಯಾಕ್ ಮಾಡ್ರ 3 ಕಂಟ್ರಿ ಮೇಲೆ ಅಟ್ಯಾಕ್ ಮಾಡ್ದಂಗ ಕನ್ಸಿಡರ್ ಮಾಡಿ ನಾಳೆ ಸೌದಿ ಅರೇಬಿಯಾ ಟರ್ಕಿ ಅದಕ್ಕೆ ಹೆಲ್ಪ್ ಮಾಡಕ್ ಬರ್ತಾವ. ಇದೇನಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ದಾಗ ಏನಕ್ಕಿರ್ತೈತೆ ಅಂದ್ರೆ ಕ್ರೈಸಿಸ್ ಆದಂಗ. ಅದ್ ಹೆಂಗಂದ್ರ ನಾವು ಇಂಡಿಯಾ ನಾವು ಏನೇ ಮಾಡಕ್ ಹೋದ್ರು ಪಾಕಿಸ್ತಾನ ಹೆಂಗೋದ್ರು ಅವಾಗ ನಮ್ಗೆ ಡಿಸ್ಟರ್ಬ್ ಮಾಡತ್ತಿರ್ತೈತೆ. ಆ ಟೈಮ್ನಾಗ ಎಲ್ಲರ ನಾವು ಪಾಕಿಸ್ತಾನ ಕಂಟ್ರಿ ಯಾಕೆ ಅದು ಇಂಪಾರ್ಟೆಂಟ್ ಅಂದ್ರೆ ನಾಳೆ ನಾವು ಸೌದಿ ಅರೇಬಿಯಾ ಇದ್ರೊಳಗೆ ಐತೇವೆ ಇಲ್ಲ ಹೇಳ್ರಿ ನೋಡು. ಮೊದಲ ಒಪೆಕ್ದಾಗ ಸೌದಿ ಅರೇಬಿಯಾ ಬರ್ತೈತೆ ಐತೆಲ್ಲ. ಒಪೆಕ್ದಾಗ ಸೌದಿ ಅರೇಬಿಯಾ ಐತೆ ಅಂದ್ರೆ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ದಾಗ ಪೆಟ್ರೋಲ್ ಎಕ್ಸ್ಪೋರ್ಟ್ ಮಾಡೋದು ಅಥವಾ ಪೆಟ್ರೋಲ್ ರಿಸರ್ವ್ ಇರೋದು ಯಾವ್ದಂದ್ರೆ ಸೌದಿ ಅರೇಬಿಯಾ ಒಂದು ಕಂಟ್ರಿ ಐತಿ. ಇನ್ ಕೇಸ್ ಈಗ ಹೆಂಗ್ ನಾವು ರಷ್ಯಾದಾಗ ಡಿಪೆಂಡ್ ಆಗಿ ಗೊತ್ತೈತಲ್ಲ, ಅಮೆರಿಕ ಉಕ್ರೇನ್ ವಾರ ಆದ್ಮೇಲೆ ರಷ್ಯಾದಿಂದ ಆಯಿಲ್ಗಳು ತರ್ಸತ್ತಿದ್ದಿಲ್ಲ, ಹಂಗೆ ಸೌದಿ ಅರೇಬಿಯಾದಿಂದ ಇದನ್ನೇನ್ ಮಾಡ್ತೀವಿ ಅಂದ್ರೆ ಪೆಟ್ರೋಲಿಯಂ ಡೀಸೆಲ್ಗಳು ರಫ್ತು ಮಾಡ್ಕೋತೀವಿ ರೀ, ಏನಂದ್ರೆ ಆಮದ ಮಾಡ್ಕೋತೀವಿ. ಇನ್ ಕೇಸ್ ಎಲ್ರ ಇದು ಜಾಯಿಂಟ್ ಅಗ್ರಿಮೆಂಟ್ ದಾಗ ನಾವು ಪಾಕಿಸ್ತಾನ ಜೋಡ ಕ್ರೈಸಿಸ್ ಅಂತೇಳಿ ಆ ಕಂಟ್ರಿ ಜೋಡನು ನಮ್ದು ರಿಲೇಷನ್ ಕೆಟ್ಟಂಗೆ ಹಾಕಿರ್ತದೆ. ಅದ್ರ ಸಲ್ಮಂದ್ ಇಂಪಾರ್ಟೆಂಟ್ ಅವ್ನು ಹೆಂಗ್ ಬೇಕಾದ್ ಕೇಳ್ಬೋದು. ಅಥವಾ ಇವು 3 ಏನ್ ಜಾಯಿಂಟ್ ಮೆಕ್ಕ ಇದು ಇಂಟರ್ನ್ಯಾಷನಲಿ ನೋಡ್ರಿ ರಿಕಗ್ನೈಸ್ ಆಗತ್ತೈತೆ ಅಂದಾಗ ಇದು ಹೊಸದೇನು ಸಂಸ್ಥೆ ಐತ್ಲ ಎಫೆಕ್ಟಿವ್ ಆಗಿ ಬರ್ತೇಳಿ ಅರೌಂಡ್ ಕಂಟ್ರಿ ಬೇರೆ ಬೇರೆ ಕಂಟ್ರಿಗಳಿಗೆಲ್ಲ ಎಫೆಕ್ಟ್ ಇದ್ದಾವ್. ಯಾಕಂದ್ರೆ ಇದು ಇಂಟರ್ನ್ಯಾಷನಲಿ ಹೇಳ್ತಾರೆ ಟೆರರಿಸಮ್ನ ನಾವು ತೆಗಿಬೇಕಂತೇಳಿ. ಯಾಕಂದ್ರೆ ರ್ಯಾಟ್ಸ್ ಅಂತ ಬರ್ತದೆ ಗೊತ್ತೈತಲ್ಲ, ರೀಜನಲ್ ಆಂಟಿ ಟೆರರಿಸಮ್ ಆರ್ಗನೈಸೇಷನ್ ಯಾರ್ದೈತಿ? ಹಾ 2000 2004 5 15 2004 ರ್ಯಾಟ್ಸ್ ಅಂತ ಮಾಡ್ತಾರಲ್ಲ, ರೀಜನಲ್ ಆಂಟಿ ಟೆರರಿಸಮ್ ಆರ್ಗನೈಸೇಷನ್ ಅಂತ ಮಾಡ್ತಾರ. ಯಾರು ಮಾಡ್ತಾರ್ರಿ ಇದನ್ನ? SCOದವ್ರು ಮಾಡ್ತಾರೆ. SCOದಾಗ ಇವು ಮಧ್ಯ ಏಷ್ಯಾ ರಾಷ್ಟ್ರಗಳದಾವು. SCOದಾಗ ಇಂಡಿಯಾ ಐತೆ, ಇಲ್ಲಿ SCOದಾಗ ಐತಲ್ಲ. ಈಗ SCO ಆರ್ಗನೈಸೇಷನ್ದವ್ರ ಮಾಡಿದ್ದೆ ಅದಕ್ಕಂದ್ರೆ ರ್ಯಾಟ್ಸ್ ರೀಜನಲ್ ಆಂಟಿ ಟೆರರಿಸಮ್ ಅಂದ್ರೆ ಟೆರರಿಸಮ್ ಮಾಡೋದನ್ನ ಕಡಿಮೆ ಮಾಡ್ಬೇಕಂದಾರ. ಇನ್ನು ಅಕಸ್ಮಾತ್ ಪಾಕಿಸ್ತಾನ ಟೆರರಿಸಮ್ ಮಾಡಿ ಬೇರೆ ಮೇಲೆ ಅಟ್ಯಾಕ್ ಮಾಡಿದಾಗ ಇವು 2 ಕಂಟ್ರಿ ಸಹಯೋಗ ಮಾಡತ್ತೇಳಿ ಇದೊಂದು ಸ್ಟ್ರಾಂಗ್ ಇನ್ಸ್ಟಿಟ್ಯೂಟ್ ಆಗ್ಬೋದು ಅಥವಾ ಇದೊಂದು ಕ್ರೈಸಿಸ್ ಆಗ್ಬೋದು. ಅದ್ರ ಸಂಬಂಧ ಇಂಪಾರ್ಟೆಂಟ್ ಐತಿ. ಮೆಕ್ಕಾ ಡಿಫೆನ್ಸ್ ಕೇಳ್ಬೋದು, ಅಥವಾ ಇದು ಮೆಕ್ಕಾ ಡಿಫೆನ್ಸ್ ಒಳಗೆ 3 ಕಂಟ್ರಿ ಬರ್ತಾವ. ಅದ್ರೊಳಗೆ ಯಾವ್ದೊಂದು ಅಣ್ವಸ್ತ್ರ ಒಂದೈತೆ ಅಂದ್ರೆ ಇಂಪಾರ್ಟೆಂಟ್. ಯಾಕಂದ್ರೆ ಅವು 2 ಕಂಟ್ರಿಗೆ ಇಂಪಾರ್ಟೆಂಟ್. ನಾಳೆ ಸೌದಿ ಅರೇಬಿಯಾ ಮೇಲೆ, ಈಗ ಸೌದಿ ಅರೇಬಿಯಾ ಯಾಕಂದ್ರೆ ಇರಾನ್ ನೋಡ್ರಿ ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಮಾಡತ್ತೈತಲ್ಲ, ಇರಾನ್ ಹೋಗಿ ಅವಾಗ ಏನ್ ಮಾಡ್ತೈತೆ ಅಂದ್ರೆ ಪಾಕಿಸ್ತಾನ ಅದಕ್ಕೆ ಹೆಲ್ಪ್ ಐತೆ ಅಂದ್ರೆ ಪಾಕಿಸ್ತಾನ ಒಂದು ಅಣುಬಾಂಬ್ ಹಾಕ್ಬಿಡ್ತು ನೋಡಿ ಇರಾನ್ ಮೇಲೆ ಅಂದ್ರೆ ಅಂತೇಳಿ ಇರಾನ್ ಗಪ್ ಇರ್ಬೇಕಾಗತ್ತೆ. ಇರಾನ್ ಕಡೆ ಎಲ್ಲರ ಅಣ್ವಸ್ತ್ರಗಳದಾವ್ ಇಲ್ಲ. ಇವು ಗೊತ್ತಾಗತ್ತಲ್ಲ ಹೇಳುದು. ಅಣ್ವಸ್ತ್ರ ಹೊಂದಿದ ರಾಷ್ಟ್ರಗಳು ಟೋಟಲ್ ಎಷ್ಟದಾವ ಇಂಡಿಯಾದ? ಟೋಟಲ್ ಆಲ್ ಓವರ್ ವರ್ಲ್ಡ್ 9 ಅದ. ಒಮ್ಮೆ ಹೇಳ್ಬಿಡ್ತೀರಿ, ಹೇಳ್ರಿ ಒಂದೆರಡು. ಪಾಕಿಸ್ತಾನ ಹಿಂಗ ಹೇಳಿದ್ವಲ್ಲ, ಪಾಕಿಸ್ತಾನ ಆದ್ಮೇಲೆ ಇಂಡಿಯಾ ಮೇಲೆ ಚೀನಾ ಮೇಲೆ ರಷ್ಯಾ 4 ಅದು. ಅದಾದ್ಮೇಲೆ ಈಚೆ ಕಡೆ ಬರ್ತದೆ ನಾರ್ತ್ ಕೊರಿಯಾ, ಸೌತ್ ಕೊರಿಯಾ. ಯಾವ್ದು? ನಾರ್ತ್ ಕೊರಿಯಾ. ಎಟ್ ಅದು? 5 ಅದು. 5 ಆದ್ಮೇಲೆ ಡೈರೆಕ್ಟ್ ನಡು ಬರ್ರಿ ಬಂದಾಗ ಇಲ್ಲಿ ಯಾವ್ದಂದ್ರೆ ಇಸ್ರೇಲ್ದಾಗ ಐತೆಲ್ಲ. ಎಸ್, ವೆರಿ ಗುಡ್. ಇಸ್ರೇಲ್ ಮ್ಯಾಲ, ಫ್ರಾನ್ಸ್ ಅದ್ರ ಮೇಲೆ, UK ಇವು 3 ಅದು. ಇಸ್ರೇಲ್, ಫ್ರಾನ್ಸ್, UK ಇವು ಸೀರೀಸ್ ಬರ್ತಾವೆ. ಇಸ್ರೇಲ್, ಫ್ರಾನ್ಸ್, UK ಎಷ್ಟದು ಈಗ? 5 3 8 ಅದು. ಲಾಸ್ಟ್ ಯಾವ್ದು ಬರ್ತೈತೆ ಅಂದ್ರೆ USA. ಇವು ಅಷ್ಟ ಕಂಟ್ರಿ ಕಡೆ ಏನೈತೆ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಐತ್ರಿ. ಈಗ ಯಾಕೆ ಇದ್ ಕ್ರೈಸಿಸ್ ಅಥವಾ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಆಕೈತೆ ಅಂದ್ರೆ ನಾಳೆ ಅಮೆರಿಕಾನು ಇದ್ರ ಅಗೇನೆಸ್ಟ್ ನೋಡತ್ತೈತೆ, ಅಥವಾ ಅಮೆರಿಕ ಇದು ಸಕ್ಸಸ್ ಆಗಬಾರ್ದತ್ತ ಮೋಟಿವ್ ಅದಕ್ಕೈತೆ ಗೊತ್ತಾನ. ಈಗ ಅಮೆರಿಕಾದವ್ರು ಅಟ್ಯಾಕ್ ಮಾಡತ್ತಾರೆ ಯಾರ ಮೇಲೆ ಅಂದ್ರೆ ಇರಾನ್ ಮೇಲೆ. ಕರೆಕ್ಟಾ? ಇದು ಅಮೆರಿಕಕ್ಕೆ ಏನು ಸಂಬಂಧ ಬರಂಗಿಲ್ಲ ಬಿಡ್ರಿ. ಇದು ಆತತ್ತೇಳಿ ನಾಳೆ ಇರಾನ್ ಏನ್ ಮಾಡತ್ತಂದ್ರೆ ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಮಾಡತ್ತೈತಿ. ಸೌದಿ ಅರೇಬಿಯಾ ರಿಟರ್ನ್ ಅದ್ರ ಮೇಲೆ ಅಟ್ಯಾಕ್ ಮಾಡಕ್ ಪಾಕಿಸ್ತಾನ ಅಣ್ವಸ್ತ್ರಗಳನ್ನ ಅದ್ರ ಮೇಲೆ ಹಾಕ್ಬೋದು. ಯಾವ್ದ್ರ ಮೇಲೆ ಅಂದ್ರೆ ಇರಾನ್ ಮೇಲೆ. ಇನ್ ಕೇಸ್ ಮುಂದೆ ಅಮೆರಿಕ ಏನ್ ಮಾಡ್ತಿರ್ತೈತೆ ಅಂದ್ರೆ ದೊಡ್ಡನ ಅಂತೇಳಿ ಎಲ್ಲಾ ಕಂಟ್ರಿ ಮೇಲೆ ದಿಗ್ಬಂಧನ ಆಗ್ತಿರ್ತೈತಲ್ಲ, ಈ 3 ಕಂಟ್ರಿ ಮೇಲೆ. ಯಾಕಂದ್ರೆ ನಮ್ ಪಾಕಿಸ್ತಾನ ಮೇಲೆ FATF ದಾಗ ಹಾಕ್ತಿರ್ತಾರೆ ನೋಡ್ರಿ, ಗ್ರೇ ಲಿಸ್ಟ್ನಾಗ, ಬ್ಲಾಕ್ ಲಿಸ್ಟ್ನಾಗ. ಇಂಥ ಟೈಮ್ನಾಗ ಎಲ್ಲರ ಹೆಚ್ಚ ಕಡಿಮೆ ಮಾತಾಡಿರ್ತೀನಿ 3 ಕಂಟ್ರಿಗಳು ಕ್ರೈಸಿಸ್ ಮಾಡ್ಬೋದು. ಅದ್ರ ಸಲ್ಮಂದ್ ನೆನಪಿಟ್ಕೊಂಡ್ಬಿಡ್ರಿ, ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಬತ್ರ. ಅಥವಾ ನಾಳೆ ಏನ್ ಕೇಳ್ಬಂದ್ರೆ ಮುಸ್ಲಿಂ ನ್ಯಾಟೋ ಅಂತ ಯಾವ್ದು ಕರೀತಾರೆ ಅಂದ್ರೆ ಇವ 3 ಕಂಟ್ರಿ ಕರೀತಾರೆ. ಯಾವ 3 ಕಂಟ್ರಿ ಹೇಳ್ರಿ? ಪಾಕಿಸ್ತಾನ ಮತ್ತು ಅವ್ನು ಕನ್ಫ್ಯೂಸ್ ಆಗ್ಬೇಡ್ರಿ. ಪಾಕಿಸ್ತಾನ, ಟರ್ಕಿ ಮತ್ತು ಸೌದಿ ಅರೇಬಿಯಾ. ವೆರಿ ಗುಡ್. ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ದಾಸ್ ಹೇಳ್ಬಿಡ್ತೀರಿ, ಬಡ ಹೇಳ್ರಿ ನೋಡು. ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಯಾವ್ದು ಮಾಡ್ರಿ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಸಂಬಂಧ? CWDT ಅಂದ್ರೆ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್. ಯಾವ ಕಾಯ್ದೆ ಪ್ರಕಾರ ಮಾಡ್ತಾರ? 2010 1956 ಕಾಯ್ದೆ. ಈ ಕಾಯ್ದೆನೂ ಇಂಪಾರ್ಟೆಂಟ್ ನೆನಪಿಟ್ಕೋರಿ. 1956 ಕಾಯ್ದೆ ಪ್ರಕಾರ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಿರ್ತಾರೆ. ನೆಕ್ಸ್ಟ್ ನಾಳೆ ಕೇಳಿದಾಗ ಅಥವಾ ಈಗ ರೀಸೆಂಟ್ ಆಗಿ ಏನು ಕ್ಯೂಸೆಕ್ ಮತ್ತೆ ಅದು ಕ್ರೈಸಿಸ್ ಐತೆ, ಅದು 8 ದಿನ ಕ್ರೈಸಿಸ್ ಇರ್ತದಲ್ಲ, ಅಟ್ ಹೈಲೈಟ್ ಆಗಿರ್ತೈತೆ ಅಂದಂಗೆ. ನ್ಯೂಸ್ ಪೇಪರ್ನಾಗ ಹೊಳಮುಳ ಯಾವ ಬರ್ತಿರ್ತಲ್ಲ ಅವು ಇಂಪಾರ್ಟೆಂಟ್ ಆಗಾದ್ರೆ ಹಿಂದೆ ಮುಂದೆ ಕೇಳ್ತಿರ್ತಾರೆ. ಯಾವಾಗಾರ ಒಮ್ಮೆ ಒಕೇಜ್ನಲ್ಲಿ ಬಂದು ಹೋಗಿರ್ತಲ್ಲ ಅವ್ರಿಗೆ ನೋಡ್ರಂಗಿಲ್ಲ ಯಾರ ಎಕ್ಸಾಮ್ ತೆಗಿಯೋರ್ಸೋದು. ಬಟ್ ಇವೇನು ಹೈಲೈಟ್ ಆಗಿರ್ತಲ್ಲ ಅದ್ರ ಹಿಂದೆ ಮುಂದೆ ಮಾಡಿ ಕೇಳ್ತಿರ್ತಾರೆ. ಅದಕ್ಕೆ ಹೇಳತ್ನ CWDT ಅಂತ ಬಂದಾಗ ಯಾರು ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ. CWME ಅಂತ ಬಂದಾಗ ಸುಪ್ರೀಂ ಕೋರ್ಟ್. ಈಗ ರೀಸೆಂಟ್ ಆಗಿ ಮತ್ತೆ ಹೇಳತ್ತಾರ ನೋಡ್ರಿ, ಇದು ಇನ್ನೊಂದು ಕನ್ಫ್ಯೂಸ್ ಆಗಬಾರ್ದ. ನೀವು ಸುಪ್ರೀಂ ಕೋರ್ಟ್ ಅಂತಂದಾಗ ಸುಪ್ರೀಂ ಕೋರ್ಟ್ ಏನಂದ್ರೆ ನೇಮಕ ಮಾಡೈತಿ ಏನಂದ್ರೆ CWME ಅಂತೇಳಿ. CWME ಫುಲ್ ಫಾರ್ಮ್ ಕಾವೇರಿ ವಾಟರ್
ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ. ಈ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇರ್ತಾರಲ್ಲ, ನಾಳೆ ಕ್ವಶನ್ ಕೇಳಿದಾಗ ಅಥವಾ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಟ್ಟತಿ ಅಥವಾ ಇದು ಮ್ಯಾನೇಜ್ಮೆಂಟ್ ಅಥಾರಿಟಿ ಮಾಡೈತಿಲ್ಲ, ನಾಳೆ ಬಂದು ಈಗ ಸೂರ್ಯಕಾಂತ್ ಹೇಳ್ಯಾರಿ ಇಟ್ ನೀರು ಬಿಡ್ರಿ ಅಂದ್ರೆ ಅಲ್ಲ, ಸುಪ್ರೀಂ ಕೋರ್ಟ್ CJI ಹೇಳಂಗಿಲ್ಲ ನೀರು ಬಿಡ್ರಿ ಅಂತ ಹೇಳಿ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಇವು ಎರಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ನ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದ್ದೇನಂದ್ರೆ CWMA ಅಂತ ಮಾಡ್ತಾರೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಅದರ ಪ್ರಕಾರ ಏನು ಹೇಳಿರ್ತಾರೆ ಅಂದ್ರೆ ರೂಲ್ಸ್ ಪ್ರಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿದಾಗ ಚೇರ್ಮನ್ ಇರ್ತಾರೆ. ಆ ಚೇರ್ಮನ್ ಡಿಕ್ಲೇರ್ ಮಾಡ್ತಿರ್ತಾರೆ. ಯಾಕಂದ್ರೆ ಈಗ CWRC ಅತ್ತು ನ್ಯೂಸ್ನಾಗ ನೆನಪೈತಲ್ಲ, CWRC ಅಂದ್ರೆ ಏನು ಹೇಳ್ರಿ, ಇದನ್ನ ಹೇಳಿಲ್ಲ ಅಂದ್ರೆ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಷನ್ ಅಂತ ಕರೀತಾರೆ. ಇದನ್ನೇನು ನೆನಪಿಟ್ಕೊಳ್ಳಿಕ್ಕೂ ನಡೀತೈತೆ. ಯಾಕಂದ್ರೆ ಇದು ME ಏನೈತಿಲ್ಲ CW ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತೇಳಿ ಅದ್ರದ್ದು ಪಾರ್ಟ್ ಇದ್ದಂಗೆ ಇದೆ ರೆಗ್ಯುಲೇಷನ್ ಕಮಿಷನ್ ಅಂತೇಳಿ. ಈ ಕಮಿಷನ್ ಏನಿರ್ತೈತಿಲ್ಲ ಇವ್ರು ಏನು ಮಾಡ್ತಾರೆ ಅಂದ್ರೆ ಡಿಸ್ಕಷನ್ ಮಾಡ್ತಾರೆ ಎಷ್ಟು ನೀರು ಕೊಡಬೇಕು ಎಷ್ಟು ಬಿಡಬೇಕು ಅಂತೇಳಿ. ಇದ್ರೊಳಗೆ ಡೈರೆಕ್ಟ್ ಬಂದು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಟ್ಟೈತೆ ಅಂದ್ರೆ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದ್ದು ಯಾವ್ದಂದ್ರೆ CWMA. ಕನ್ಫ್ಯೂಸ್ ಆಗತ್ತಿಲ್ಲಲ್ಲ. ಅದ್ರ ಪ್ರಕಾರ 2018 ವರ್ಡಿಕ್ಟ್ ಪ್ರಕಾರ ಎಷ್ಟೈತೆ ತಮಿಳ್ನಾಡಿಗೆ ಹೇಳಿದ್ನ, ತಮಿಳ್ನಾಡಿನಾಗ 404.25 25 ವೆರಿ ಗುಡ್. ನೆಕ್ಸ್ಟ್ ಕರ್ನಾಟಕ 284.75. ಇವು ಎರಡು ನೆನಪಿಟ್ಕೊಂಡ್ರಿ. ಪಾಂಡಿಚೇರಿ ಮತ್ತು ಕೇರಳಕ್ಕೆ ಬಂದಾಗ 7 ಅದಕ್ಕೆ ಪಾಂಡಿಚೇರಿ ಕೇರಳಕ್ಕೆ ಎಷ್ಟು ಅಂದ್ರೆ 30 ನೆನಪಿರ್ತೈತಲ್ಲ. ಇದು CWMA ನೆನಪಿಟ್ಕೋರೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಕರೀತಾರೆ. ಇಲ್ಲಾರ ಏನು ಕೇಳ್ಬೋದು ಅಂದ್ರೆ ಇದ್ರದ್ದು ಪ್ರೆಸೆಂಟ್ ಚೇರ್ಮನ್ ಮಾಡಿ ಕ್ವಶನ್ ಕೇಳ್ಯಾರ ಡೈರೆಕ್ಟ್, ಆ ಚೇರ್ಮನ್ ಮೇಲೆ ಹೆಸರು ಹಾಕಿ ಅಥವಾ CWMA ವಿಸ್ತರಣೆ ರೂಪ ಅಂತ ಕೇಳ್ಯಾರ. CWMA ಪ್ರೆಸೆಂಟ್ ಚೇರ್ಮನ್ ಯಾರ್ದ ಎದಕ್ಕೆ ಹೇಳಿ ಅಂದ್ರೆ ಈಗ ನಾಳೆ ನಿಮಗೆ ಕ್ವಶನ್ ಕನ್ಫ್ಯೂಸ್ ಏನಕ್ಕೆ ಇರ್ತೈತೆ, ಈ CWMA ನ್ಯೂಸ್ನಾಗ ಐತೆ ಇದನ್ನ ಯಾರು ವರ್ಡಿಕ್ಟ್ ಕೊಟ್ರ, ಈ ಸೂರ್ಯಕಾಂತ್ ಅಂತ ಆಪ್ಷನ್ ಕೊಡ್ತಾರ ಅಥವಾ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಬ್ರು ಚೇರ್ಮನ್ ಅದಾರ, ಇವ್ರು ಇದ್ರದ್ದು ವರ್ಡಿಕ್ಟ್ ಕೊಟ್ರ ಅಂದ್ರೆ ಯಾರ ಅಂತ ಹೇಳ್ತೀರಿ? ಯಾರ? ಸುಮಿತ್ರಾ ಹಲ್ದಾರ್ ನೆನಪಿಟ್ಕೋರು. ಪ್ರೆಸೆಂಟ್ ಇರೋವ್ರ ಅಂತ ಹೇಳತ್ನ. ಫಸ್ಟ್ ಇದ್ದವ್ರು ಯಾರಂದ್ರ ಯಾರ? ಮಸೂದ್ ಹುಸೇನ್. ಮಸೂದ್ ಹುಸೇನ್ ಅಲ್ಲ, ಇವು ಇಬ್ಬರು ನೆನಪಿಟ್ಕೋರ ಹೆಸರು. ಯಾಕೆ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ನಮ್ದು ಸುಪ್ರೀಂ ಕೋರ್ಟ್ CJI ಯಾರದಾರ ಅಂದ್ರೆ ಸೂರ್ಯಕಾಂತ್ ಅದಾರ. ಅವ್ರು ಬರೀ ಏನಂದ್ರೆ ಸುಪ್ರೀಂ ಕೋರ್ಟ್ದವ್ರು ನೇಮಕ ಮಾಡಿದ್, ಈಗ ಮಾಡಿದ್ದಲ್ಲ, ಮತ್ತೆ ಅದು ಸುಪ್ರೀಂ ಕೋರ್ಟ್ ನೇಮಕ ಮಾಡಿದ್ದ ಅಂತ ಹೇಳತ್. ನಾಳೆ ಆಪ್ಷನ್ದಾಗ ಕೂಡ ಕನ್ಫ್ಯೂಸ್ ಮಾಡಿರ್ತಾನ. ಸುಪ್ರೀಂ ಕೋರ್ಟ್ 2018 ಮಾಡಿರ್ತೈತಿ CWMA ಅಂತ ಬರ್ತೈತಿ. CWDT ಮಾಡಿದವ್ರು ಯಾರು ಅಂತ ಕೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡ್ತಾರ. ಇವೆರಡು ಅದು ಅಲ್ಲ. CWMA ದ ಫಸ್ಟ್ ಚೇರ್ಮನ್ ಯಾರಿದ್ರಂದ್ರ ಮಸೂದ್ ಹುಸೇನ್ ಅಂತ ಕರೀತಾರೆ. ಫಸ್ಟ್ ಚೇರ್ಮನ್ ಇವ್ರು CWMA. ಆ ಚೇರ್ಮನ್ ಏನಿರ್ತಾರಲ್ಲ ಅವ್ರ ಕೈಯಾಗ ಅಥಾರಿಟಿ ಇರ್ತೈತಿ. ತಮಿಳ್ನಾಡಿಗೆ ಎಷ್ಟು ನೀರು ಬಿಡಬೇಕು, ಎಷ್ಟು ಈ ಕ್ಯೂಸೆಕ್ ದಿನದಾಗ ಈಗ 15 ಏನು ಕೊಡೋದು, ಎಷ್ಟು ದಿನ ಅಂತಾರ 15 ದಿನ ಸಮಥಿಂಗ್ ಏನೋ ಹೇಳತ್ತಾರ ನೋಡಿ. ಪ್ರೆಸೆಂಟ್ ಅದು ವೆರಿ ಮಾಡತ್ತಾರ. ಅದೇನು ಕೊಡ ಅದ್ರ ಮೇಲೆ ಡೈರೆಕ್ಟ್ ಕೇಳಂಗಿಲ್ಲ. ಇನ್ನೊಂದು ನೆನಪಿಟ್ಕೋರೆ. ಮತ್ತು ಕ್ವಶನ್ಗಳು ಕೇಳಿದ್ದ ಕರೆಕ್ಟ್ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಇತ್ತಂತೇಳಿ ಈಗ ಏನು ಕೇಳ್ತಾರೆ ಅಂದ್ರೆ 2018 ಪ್ರಕಾರ ಎಷ್ಟು ಕೊಡ್ಬೇಕಂದ್ರಲ್ಲ ಅದನ್ನ ಕೇಳ್ತಾರೆ. ಅದನ್ನ ಬಿಟ್ಟು ಈಗ ಪ್ರೆಸೆಂಟ್ 3500 ಕ್ಯೂಸೆಕ್ ಕೊಡತ್ತಾರ ಅಂತೇಳಿ ಅದನ್ನ ನೆನಪಿಟ್ಕೊಂಡು ಹೋಗೋದೇನು ಅವಶ್ಯಕತೆ ಇಲ್ಲ. ಅವಶ್ಯಕತೆ ಅನ್ನಕ್ಕೆ ಏನಂದ್ರೆ ಅದನ್ನ ಚೇಂಜ್ ಮಾಡ್ಬೋದು. ಯಾಕಂದ್ರೆ ಅವ್ರು ಗೌರ್ಮೆಂಟ್ದವ್ರು ಈಗ ಯಾಕೆ ಹೇಳತ್ತಾರ ಅಂದ್ರೆ ಎಲ್ಲಿನೂ ಎಫೆಕ್ಟ್ ಆಗೈತಿ, ತಮಿಳ್ನಾಡಿಗೆ ನೀರಿಲ್ಲ, ನಾಳೆ ಮುಂದಿನ ವರ್ಷ ಇದೇ ಇರ್ತೈತಿಲ್ಲ. ಬಟ್ ಅದೇನು 2018 ಈಗ 404.25 ನೆನಪಿಟ್ರಿಲ್ಲ, ಅದು ಅವಾಗಿನ ಹಿಡಿದ ಇಲ್ಲಿ ತನ ಅದ ಫಾಲೋ ಆಗತ್ತೈತೆ. ಅದನ್ನ ಕೊಡೋಬೇಕು ಕಂಪಲ್ಸರಿ. ಇವೇನು 3500 ಏನು ಹೇಳತ್ತಾರಲ್ಲ ಈಗ ಪ್ರೆಸೆಂಟ್, ಅವು ಬರೀ ಏನಂದ್ರೆ ಪೇಪರ್ ಟೈಪ್ ಅಥವಾ ಅವ್ರನ್ನ ಕೊಡ್ಬೇಕತ್ತ ಆದ್ಯತೆ ಕೊಡತ್ತಾರ. ನೆನಪಿಟ್ಕೋರ. ಇನ್ನೊಮ್ಮೆ ಈ CWMA ಯಾರ್ದಾರ ಚೇರ್ಮನ್ ಈಗ ಪ್ರೆಸೆಂಟ್ ಇರೋರು ಯಾರ? ಸುಮಿತ್ರಾ ಹಲ್ದಾರ್. ಫಸ್ಟ್ ಇದ್ದವ್ರು ಯಾರಂದ್ರ ಮಸೂದ್ ಹುಸೇನ್. ಗೊತ್ತಲ್ಲ CWMA ಫುಲ್ ಫಾರ್ಮ್ ಅಂತ ಕೇಳ್ರ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. CWDT ಅಂತಂದ್ರ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್. ಈಗ ಹೇಳ್ರಿ ನೋಡು, ಕರ್ನಾಟಕದಾಗ ಕಾವೇರಿ ನಿಗಮ ಮಂಡಳಿ ಐತ್ಲ, ಇದು ಅಂತಾರಾಜ್ಯ ಜಲ ವಿವಾದಕ್ಕೆ ಬಗೆಹರ್ಸಕ್ಕೆ ಇದು ಬರ್ತೈತಿ. ಕರ್ನಾಟಕದಾಗ 4 ಜಲ ವಿಭಾಗ ಮಂಡಳಿಗಳದಾವ ಹೇಳಿ ನೆನಪೈತಲ್ಲಿ ಕೇಳಿರ್ತಾರ್ರಿ. ಈಗ ತುಂಗಭದ್ರಾ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡತ್ತಾರ. ಕರ್ನಾಟಕದಾಗ ಯಾರು ಮೇಂಟೈನ್ ಮಾಡ್ತಾರ ಅಂತ ಕೇಳ್ರ? ಯಾರು ಮಾಡ್ತಾರೆ? ತುಂಗಭದ್ರಾ ಯೋಜನೆನ ರಾಷ್ಟ್ರೀಯ ಜಲ ವಿದ್ಯುತ್ ತುಂಗಭದ್ರಾನ ಮಾಡ್ಬೇಕನ್ನತ್ತಾರಲ್ಲ. ತುಂಗಭದ್ರಾ ಅಲ್ಲ, ಭದ್ರಾ ನದಿ ಭದ್ರಾ ಯೋಜನೆ ಅದನ್ನ ರಾಷ್ಟ್ರೀಯ ಭದ್ರಾ ಮೇಲ್ದಂಡೆ ಯೋಜನೆನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡತ್ತಾರ. ಇದನ್ನ ಮೇಂಟೈನ್ ಮಾಡೋದು ಕರ್ನಾಟಕದ ಜಲ ನಿಗಮ ಮಂಡಳಿ. ಯಾವ್ದ? ವಿಶ್ವೇಶ್ವರಯ್ಯ, ಕಾವೇರಿ, ಕೃಷ್ಣ. ಯಾವ್ದ? ಕೃಷ್ಣನೋ ವಿಶ್ವೇಶ್ವರಯ್ಯ ಅಲ್ಲ? ಮತ್ ಕೃಷ್ಣ ವಿಶ್ವೇಶ್ವರಯ್ಯ ಬರ್ತೈತಿ. ವಿಶ್ವೇಶ್ವರಯ್ಯ ನಾ ಉಲ್ಟಾ ಹೇಳೇನ? ಬಿಡು. ಈಗ ಯಾಕೆ ಹೇಳಿ ಅಂದ್ರೆ ಈಗ ನಾಳೆ ಕ್ವಶನ್ ಏನು ಕನ್ಫ್ಯೂಸ್ ಆಗಿರ್ತದೆ. ಈ CWMA CWDT ಮಾಡತ್ತೀವಲ್ರಿ, ಇವೆಲ್ಲ ಸೆಂಟ್ರಲ್ ಲೆವೆಲ್ಗೆ ಬಂದು. ಅಂತಾರಾಜ್ಯ ಬಂದ್ರೆ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಕ್ ಬರಂಗಿಲ್ಲ. ಅಂತಾರಾಜ್ಯ ಬಂದ್ರೆ ಕಂಪಲ್ಸರಿ ಎಲ್ಲಿ ನಾಳೆ ಎಲ್ಲರ ಕ್ವಶನ್ ಕೇಳಿದಾಗ ಅಂತಾರಾಜ್ಯ ಜಲ ವಿವಾದನ ಹೈಕೋರ್ಟ್ನಾಗ ಕ್ವಶನ್ ಮಾಡ್ಬೋದಾ ಹೇಳ್ರಿ? ನೋಡಿ, ಅಂತಾರಾಜ್ಯ ಜಲ ವಿವಾದನ ಹೈಕೋರ್ಟ್ನಾಗ ಕ್ವಶನ್ ಮಾಡ್ಬೋದಾ? ಮಾಡಕ್ ಬರಂಗಿಲ್ಲ. ಯಾಕೆ? ಇವು ಕ್ವಶನ್ 1 ಲೈನರ್ ಕೇಳ್ಬೋದು, ಏನಕ್ಕೆ ಕೇಳ್ಬೋದು ನೆನಪಿಟ್ಕೋರಿ. ಅಂತಾರಾಜ್ಯ ಜಲ ಯಾಕಂದ್ರ ರಾಜ್ಯ ನಡು ಜಗಳ ನಡೆದಾಗ ನಮ್ದು ರಾಜ್ಯದಾಗ ಇರ್ತಾರೆ, ನಮ್ ಅಥವಾ ನಮ್ದು ಇದನ್ನ ಹೈಕೋರ್ಟ್ ಜಡ್ಜ್ ನಮ್ ಫೇವರ್ ಆಗಿದ್ರತ್ತೇಳಿ ಅವ್ರು ಕರ್ನಾಟಕ ಫೇವರ್ ಆಗಿ ಕೊಡ್ತಾರ ಹೊರತಾಗಿ ತಮಿಳ್ನಾಡು ಫೇವರ್ ಆಗಿ ಕೊಡಂಗಿಲ್ಲ. ಅಂತಾರಾಜ್ಯ ಆಗಲಿ ಅಂತಾರಾಜ್ಯ ಜಲ ವಿವಾದ ಆಗಲಿ ಏನಪ್ಪ ಬಂದು ಅಂತೇಳಿ ಎಲ್ಲಿ ಹೋಗೋ ಅಂದ್ರೆ ಹೈಕೋರ್ಟ್ ಇದನ್ನ ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾವ. ಸೇಮ್ ಹಂಗ ಕರ್ನಾಟಕದಾಗ ಏನು 4 ಜಲ ನಿಗಮ ಮಂಡಳಿ ಇದಲ್ಲ, ಪೂರ್ತಿ ಆಲ್ ಓವರ್ ಕರ್ನಾಟಕ ಜಲ ಏನತ್ತಲ್ಲ ನೀರಾವರಿ ಮೇಂಟೈನ್ ಮಾಡ್ಬೇಕಾರೆ 4 ನಿಗಮ ಮಂಡಳಿ ಇದಾವೆ. ಇವು ನಿಗಮ ಮಂಡಳಿ ಇವು ಯಾವ
ಯಾವಕ್ಕೂ ಸಂಬಂಧ ಬರಂಗಿಲ್ಲ. ಅದಕ್ಕೆ ಹೇಳತ್ ನಾಳೆ ಕೇಳಿದಾಗ ತಮಿಳ್ನಾಡಿಗೆ ಎಷ್ಟು ಕೊಡಾಕ ಅಥವಾ ಬಿಳಿಗುಂಡ್ಲದಾಗ ಮೇಜರ್ ಮಾಡಾಕ ಇವು ನಿಗಮ ಮಂಡಳಿ ಆದ್ಯತೆ ಕೊಡ್ತೈತೆ ಅಂದ್ರೆ ಈ ನಿಗಮ ಮಂಡಳಿ ಓನ್ಲಿ ಕರ್ನಾಟಕದಾಗ ಜಲ ನಿಗಮ ಅಥವಾ ಕರ್ನಾಟಕ ನೀರಾವರಿ ಮೇಂಟೈನ್ ಮಾಡಕ್ ಅಷ್ಟ. ಎಷ್ಟು ನಿಗಮ ಮಂಡಳಿ ಅದಾವ ಅಂದ್ರೆ 4 ನಿಗಮ ಮಂಡಳಿ ಹೇಳ್ರಿ. ಈಗ 4 ಕೃಷ್ಣಾ ಕಾವೇರಿ 2 ಅದು ಕೃಷ್ಣಾ ಕಾವೇರಿ ಮತ್ತ ಕರ್ನಾಟಕ ಜಲ ನೀರಾವರಿ ಮಂಡಳಿ ಅಂತ ಬರ್ತೈತಿ. ಇನ್ನೊಂದು ಯಾವ್ದಂದ್ರೆ ವಿಶ್ವೇಶ್ವರಯ್ಯ ಜಲ ನೀರಾವರಿ ಮಂಡಳಿ. ಇವು 4 ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ ನಾವು ಎಲ್ಲ ಹೇಳಿಕೆ ಟೈಪ್ನಾಗ ಕೇಳಿದಾಗ ಕನ್ಫ್ಯೂಸ್ ಮಾಡಿರ್ತಾನೆ. ಅಥವಾ ಕಾವೇರಿ ಜಲ ವಿವಾದ ಇತ್ತೀಚೆಗೆ ತಮಿಳ್ನಾಡು ಜೋಡ ಐತಿ ಅಥವಾ ಬೇರೆ ಅಂತಾರಾಜ್ಯದಾಗ ಐತಿ, ಅದ್ರೊಳಗೆ ಕಾವೇರಿ ಜಲ ನಿಗಮ ಮಂಡಳಿ ಕರ್ನಾಟಕದ ಏನರ ಪ್ರಾಧ್ಯತೆ ಐತಿ ಅಂದ್ರೆ ಕರ್ನಾಟಕ ಜಲ ನಿಗಮ ಮಂಡಳಿ ಯಾವಾಗ ಬರ್ತೈತಲ್ಲ ಅದನ್ನ ತೆಗೆದು ಬಿಡ್ರಿ. ಯಾಕಂದ್ರೆ ಕಾವೇರಿ ಜಲ ನಿಗಮ ಮಂಡಳಿ ನಾ ಹೇಳಿದ್ನೆಲ್ಲ ಕರ್ನಾಟಕದಾಗ ನದಿ ವ್ಯವಸ್ಥೆಗಳು ಏನದಾವಲ್ಲ ಅವ್ನ ಮೇಂಟೈನ್ ಮಾಡಕ್ ಅಷ್ಟ ಕರ್ನಾಟಕದವ್ರು ಮಾಡಿದ್ದು. ಎಷ್ಟು ನಿಗಮ ಮಂಡಳಿ ಅಂದ್ರೆ 4. ಆಲ್ ಓವರ್ ಕರ್ನಾಟಕನು ಕೇಳ್ಬೋದು. ಏನಂದ್ರೆ ಕರ್ನಾಟಕದಾಗ ಪೂರ್ತಿ ಉತ್ತರದಿಂದ ದಕ್ಷಿಣ ಹಿಡಿಲಿ ಪಶ್ಚಿಮ ಪೂರ್ವ ಎಲ್ಲಾ ಕಡೆ ಹಿಡಿದ್ರೆ ಇವು 4 ಜಲ ನಿಗಮ ಮಂಡಳಿ ಇದಾವಲ್ಲ ಇವ ನೀರ್ ಮೇಂಟೈನ್ ಮಾಡ್ತಾವ. ಎಲ್ಲ ನೀರ್ಗಳು ಮೇಂಟೈನ್ ಮಾಡೋದು ಗೊತ್ತಾತಲ್ಲ ಪೂರ್ತಿ. ನೆಕ್ಸ್ಟ್ EOD ಎಕ್ಸರ್ಸೈಸ್ ಅಂತ ಹೇಳಿದ್ದು. EOD ಎಕ್ಸರ್ಸೈಸ್ ಹೇಳ್ರಿ. ಎಕ್ಸ್ಪ್ಲೋಸಿವ್ ಆರ್ಡಿನೆನ್ಸ್ ಡಿಸ್ಪೋಸಲ್ ಯಾವ ಕಂಟ್ರಿ ಜೋಡ? ಅಮೆರಿಕಾ ಜೋಡ ಮಾಡ್ತೀವಿ. ಎಲ್ಲಿ ಮಾಡತ್ತಾರ ಇದನ್ನ? ಕೇರಳದ ಕೊಚ್ಚಿನ್. ವೆರಿ ಗುಡ್. ಕೇರಳದ ಕೊಚ್ಚಿನ್. ಬ್ಯಾಂಕ್ ಇನ್ನೇ ಬಾಕ್ಸ್ ಏನಾಯ್ತು ಕಮಿಟಿ. ಕರೆಕ್ಟ್. ಇದೊಂದು ನೋಡಿ, ಕಾವೇರಿ ಜಲ ನಿಗಮ ಮಂಡಳಿ ಬಂದಾಗ ಕಮಿಟಿ ಒಳಗೆ ಬರ್ತಾವ್ರಿ. ಅದನ್ನು ನೆನಪಿಟ್ಕೋ. ಇವು ಕಮಿಟಿ ಬಂದಾಗ ನೋಡ್ರಿ ಯಾವ 2 ಕಮಿಟಿ ಬರ್ತಾವ ಹೇಳ್ರಿ. ಕಾವೇರಿ ಜಲ ನಿಗಮ ಮಂಡಳಿ ಕಮಿಟಿ ಬರ್ತಾವಲ್ಲ. ಈಗ ಒಡಿಕ್ ಕೊಡ ಇದು ಏನ್ ಗೊತ್ತಾ? ಇನ್ನೊಮ್ಮೆ ಹೇಳ್ತಾನೆ. 1990 ಯಾವ್ದಾಕತ್ತಂದ್ರೆ CWDT ಆಗ್ತೈತೆ ಅಂತ ಹೇಳಿ. ಈ CWDT ಫುಲ್ ಫಾರ್ಮ್ ಏನ್ ಹೇಳ್ರಿ? ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್. ಟ್ರಿಬ್ಯುನಲ್ ಅಂದ್ರೆ ನ್ಯಾಯಮಂಡಳಿ. ಆ ನ್ಯಾಯಮಂಡಳಿ ಏನರ ತೀರ್ಪು ಕೊಟ್ಟಿರ್ತೈತಿಲ್ಲ, ಆ ತೀರ್ಪು ನಮಗೆ ಒಪ್ಪಿಗೆ ಇರ್ಲಿಕ್ಕೆ ಏನ್ ಮಾಡ್ತೀವಿ ಏನಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಆ ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ದವ್ರು ಏನ್ ಮಾಡ್ತಾರೆ ಅಂದ್ರೆ CWME ಅಂತ ಮಾಡ್ತಾರೆ. ಮೊದಲು CWDT ಅಂತ ಇರ್ತೈತೆ. ಅದನ್ನ ನಾವು ಕ್ವಶನ್ ಮಾಡ್ತೀವಿ. CWDT ಏನ್ ಹೇಳೈತಿಲ್ಲ ಅದನ್ನ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಿರ್ತಾರಲ್ಲ ಅದನ್ನ ಒಪ್ಕೊಳ್ಳಂಗಿಲ್ಲ ತಾರಲ್ಲ. ಆ ಟೈಮ್ನಾಗ ಸುಪ್ರೀಂ ಕೋರ್ಟ್ ಹೋಗ್ತಾರ. ಸುಪ್ರೀಂ ಕೋರ್ಟ್ದವ್ರು ಆಮೇಲೆ CWME ಅಂತ ಮಾಡಿರ್ತಾರೆ. ಕನ್ಫ್ಯೂಸ್ ಆಗಬಾರ್ದ. ಈಗ ಹೇಳ್ರಿ, ಅದಕ್ಕೆ 2 ಆಯೋಗಗಳು ಬರ್ತಾವ. ಇವು ಆಯೋಗಗಳು ರೆಕಮೆಂಡ್ ಮಾಡ್ತಾವ ಏನಂದ್ರೆ ಆಯೋಗಗಳನ್ನ ಯಾಕೆ ನೇಮಕ ಮಾಡ್ತಾರ ಅಥವಾ ಅಧ್ಯಕ್ಷತೆ ಯಾಕೆ ವಹಿಸಿರ್ತಾರ ಅವ್ರಂದ್ರ ಅವ್ರಿಗೆ ರೆಕಮೆಂಡ್ ಮಾಡ್ತಾರೆ. ಹೆಂಗೆ ಈಗ ಪಶ್ಚಿಮ ಘಟ್ಟಗಳ ಬಗ್ಗೆ ನೀವು ಅವೇರ್ನೆಸ್ ತಗೊಂಡ್ ನಮ್ಗೊಂದು ರೆಕಮೆಂಡ್ ಮಾಡತ್ತಾರ. ಅಥವಾ ನಮ್ಮಲ್ಲಿ PC ಓಟ ಕಮಿಟಿ ಅದು ಮಾಡಿದ್ರೆ ಗೊತ್ತಾ ರೆಕಮೆಂಡ್ ಮಾಡತ್ತೇವೆ. ಸೇಮ್ ಹಂಗ ಜಲ ವಿವಾದ ನಾವು ನೀರು ಎಷ್ಟು ಕೊಡ್ಬೇಕು ಅಥವಾ ಬ್ಯಾಸಿಗೆಗೆ ಎಷ್ಟು ಕೊಡ್ಬೇಕು ಮಳೆಗಾಲದಾಗ ಎಷ್ಟು ಕೊಡ್ಬೇಕು ಅಂತ ಹೇಳ್ತಾರಲ್ಲ ಅದನ್ನ ರೆಕಮೆಂಡ್ ಮಾಡೋ ಸಲುವಾಗಿ 2 ಆಯೋಗಗಳು ಬರ್ತಾವ. ಕಾವೇರಿಗೆ ಬಂದಾಗ 2 ಆಯೋಗಗಳು ಯಾವ ಹೇಳ್ರಿ? 2 ಗೊತ್ತಿರ್ತಾವ. 2 BB ಅಂತ ಹೆಸರಲ್ಲೇ ಬರ್ತಾವ. ಯಾವ? ಬ್ರಿಜೇಶ್ ಕುಮಾರ್. ಇನ್ನೊಂದು ಬ್ರಿಜೇಶ್ ಕುಮಾರ್ ಆಯೋಗ ಮತ್ತ ಬಚಾವತ್ ಆಯೋಗ. ಕರೆಕ್ಟ್. ಏನಾತ? ಎಸ್ ಬ್ರಿಜೇಶ ಬಚಾವತ್ತ. ಇದಕ್ಕೆ NK ಸಿಂಗ ಪಾಂಚಾಲನ ಮತ್ತೆ ಯಾವ್ದು ಬರ್ತಾವ ಇದಕ್ಕ? ಕರೆಕ್ಟ್. ಪಾಂಚಾಲ ಅಲ್ಲಿ ಹೊತ್ತು ಮಹಾನದಿ ಅಲ್ಲ ಮಹದಾಯಿ ನದಿ. ಕರೆಕ್ಟ್. ಯಾವ ಬರ್ತಾವ ಇದಕ್ಕ? ದೀಪಕ್ ಮಿಶ್ರಾ ಒಂದ, NK ಸಿಂಗ್ ಒಂದ? NK ಸಿಂಗು ಕೃಷ್ಣನ? ದೀಪಕ್ ಮಿಶ್ರಾ ಒಂದ? NK ಸಿಂಗ್ ಇದಕ್ಕೆ ಬರ್ತಾನ? ಹಣಕಾಸು ಆಯೋಗನ? ಸಾರಿ. ಕರೆಕ್ಟ್. ದೀಪಕ್ ಮಿಶ್ರಾ ಒಂದ. ಇನ್ನೊಂದು ಯಾವ್ದು ಬರ್ತದೆ? ಯಾರ? ಚಿತ್ತೂಸೋಸ್ ಮುಖರ್ಜಿ ಕೇಳಿಲ್ಲಲ್ಲ? ಪಕ್ಕ ಕೇಳಿ. ದೀಪಕ್ ಮಿಶ್ರಾ ಒಂದ. ಇನ್ನೊಂದು ಯಾವ್ದದ್ದು? ಆಶುತೋಷ್ ಮುಖರ್ಜಿರೋ ಯಾರ? ಅವ್ರು ಬೇರೆ ಹೇಳತ್ತಾರ, ನೀವು ಬೇರೆ ಹೇಳ್ರಿ. ಯಾರತಿ ಹೆಸರು ಹೇಳೇನ? ಇರ್ಲಿ ನಾನು ಹೇಳ್ತೀನಿ ಬಿಡು. ದೀಪಕ್ ಮಿಶ್ರಾ ಒಂದ ಪಕ್ಕ. ದೀಪಕ್ ಬ್ರಿಜೇಶ್ ಕುಮಾರ ಬಚಾವತ್ 2 ಕೃಷ್ಣಾ ನದಿಗೆಲ್ಲ ಅವ್ 2 ಇಲ್ಲಿ ತಾನೆ. ಸಾರಿ. ಜೋರ್ಲೆ ಹೇಳ. ಚಿತ್ತಿತೋಷ್ ಮುಖರ್ಜಿ ಒಂದ. ಇನ್ನೊಂದು ದೀಪಕ್ ಮಿಶ್ರಾ. 2 ಕಮಿಟಿ ಅದಕ್ಕಂದ್ರೆ ಕಾವೇರಿ. ಅವ್ ಕಮಿಟಿ ಮೇಲೆ ಡೈರೆಕ್ಟ್ ಎದಕ್ಕೆ ಅವ್ 2 ಹೆಸರು ನೆನಪಿಟ್ಕೋರೆ. ಮತ್ತ ಇವು ಕ್ವಶನ್ KCD ಅಂತ ಇದೇನ್ ಮತ್ತ? KCD ಕಾವೇರಿ ನದಿಗೆ. C ಅಂದ್ರೆ ಚಿತ್ತಿತೋಷ್ ಮುಖರ್ಜಿ. ಅದ್ರ ಫುಲ್ ನಾ ಹೆಸರು ನೋಡಿ ಹೇಳ್ತಂತ ಅದನ್ನ. ದೀಪಕ್ ಮಿಶ್ರಾ ಒಂದ. ಅದ್ ನೆನಪಿಟ್ಕೋರೆ. ಇನ್ನೊಮ್ಮೆ ನಾ ಹೇಳ್ತಂತ ಅದನ್ನ 2 ಚಿತ್ತಿತೋಷ್. ಓಕೆ. ಚಿತ್ತಿತೋಷ್ ಮುಖರ್ಜಿ KCD ಕರೆಕ್ಟ್ ಆಕೈತೆ ಫುಲ್ ಫಾರ್ಮ್. ಕಾವೇರಿ ನದಿ ಚಿತ್ತಿತೋಷ್ ಮುಖರ್ಜಿ ಒಂದ. ದೀಪಕ್ ಮಿಶ್ರಾ ಕಮಿಟಿ. ಅವ್ ಕಮಿಟಿ ಯಾಕೆ ನೆನಪಿಟ್ಕೋರ? ಯುವ ಕಮಿಟಿನ ಹೇಳಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಿದ್ದು ಯಾವ್ದತ್ ಹೇಳಿದ್ನಿ? CWDT. ಅದರ ರೂಲ್ಸ್ ನಾವು ಒಪ್ಪಂಗಿಲ್ಲ. ಅವಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವಾಗ 2 ಕಮಿಟಿಗಳು ಮಾಡಿರ್ತಾರೆ ಅಥವಾ ಏನೋ ಆಯೋಗಗಳು. ಅವ ಆಯೋಗಗಳು ರೆಕಮೆಂಡ್ ಮಾಡಿರ್ತಾರಲ್ಲ ಅವ 2 ಆಯೋಗಗಳು ಯಾವಂದ್ರ ಚಿತ್ತಿತೋಷ್ ಮುಖರ್ಜಿ ಮತ್ತು ದೀಪಕ್ ಮಿಶ್ರಾ. ಅನ್ನಾಗ ಹೇಳಕ್ ಬರವಲ್ರಿ ಅಂದ್ರೆ ನೆಕ್ಸ್ಟ್.
ಬ್ಯಾಂಕ್ ಇನ್ ಎ ಬಾಕ್ಸ್ ಅಂತ ಇನಿಷಿಯೇಟಿವ್ ಬರ್ತದೆ ಹೇಳ್ರಿ. ಬ್ಯಾಂಕ್ ಇನ್ ಎ ಬಾಕ್ಸ್ ಇನಿಷಿಯೇಟಿವ್ ಯಾರು ತರ್ತಾರೆ ಇದನ್ನ? ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್. ಎದ್ರ ಸಲ್ಮನ್ ತರ್ತಾರೆ ಬ್ಯಾಂಕ್ ಇನ್ ಎ ಬಾಕ್ಸ್ ಅಂತ ಹೇಳಿ? ಡಿಜಿಟಲ್ ಬ್ಯಾಂಕಿಂಗ್ ಮಾಡಕ್ಕೆ. ಇದು ಅರ್ಬನ್ ಇದನ್ನ ಕೋಆಪರೇಟಿವ್ ಬ್ಯಾಂಕಿಂಗ್ ಸಲ್ಮಂದ, ರೂರಲ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸಲ್ಮಂದ್, ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸಲ್ಮಂದ್. ನೆನಪಿರ್ತೈತಲ್ಲ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸಲ್ಮಂದ್ ಇನ್ನೊಂದು ಇನಿಷಿಯೇಟಿವ್ ಯಾವ್ದಂದ್ರೆ ಸಕ್ಷಮ ಮತ್ತು ತರ್ತಾರೆ. ಮಿನಿಸ್ಟ್ರಿ ಆಫ್ ಯಾರು ಮೇಂಟೈನ್ ಮಾಡ್ತಾರೆ ಇವನಂದ್ರ? ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ವರ್ಷ ಯಾವ್ದತ್ ಕರೀತಾರಂದ್ರ 2025. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಒಂದು ನೋಡಿ, ಇದನ್ನ ಟ್ರಿಯಾಂಪ್ ಆಫ್ ದ ಇಂಡಿಯನ್ ರಿಪಬ್ಲಿಕ್ ಮೈ ಸ್ಟ್ರಗಲ್ ಮೈ ಲೈಫ್ ಮೈ ಸ್ಟ್ರಗಲ್ ಅಂತ ರೀಸೆಂಟ್ ಆಗಿ ಒಂದು ಬುಕ್ ರಿಲೀಸ್ ಆಗೈತಿ. ಈ ಬುಕ್ ಇಂಪಾರ್ಟೆಂಟ್ ಯಾರ್ದು ಹೇಳ್ರಿ ನೋಡಿ? ಟ್ರಿಯಾಂಪ್ ಅಂತ ಕನ್ನಡದಾಗ ಹೇಳ್ಬಿಡ್ಲಿ, ಭಾರತೀಯ ಗಣರಾಜ್ಯದ ಯಶೋಗಾಥೆ, ನನ್ನ ಜೀವನ ನನ್ನ ಹೋರಾಟಗಳು ಅಂತ ಬರ್ತದೆ. ಕನ್ನಡದಾಗ ಹೇಳು, ಇಂಗ್ಲೀಷ್ನಾಗ ಹೇಳಿ? ಇಂಗ್ಲೀಷ್ನಾಗ ಹೇಳ. ಟ್ರಿಯಾಂಪ್ ಆಫ್ ದ ಇಂಡಿಯನ್ ರಿಪಬ್ಲಿಕ್ ಅಂದ್ರೆ ಇಂಡಿಯನ್ ರಿಪಬ್ಲಿಕ್ ಅಂದ್ರೆ ಗಣರಾಜ್ಯ ಅಂತ ಕರಿತೀವಲ್ಲ. ಟ್ರಿಯಾಂಪ್ ಆಫ್ ದ ಇಂಡಿಯನ್ ರಿಪಬ್ಲಿಕ್ ಅಂದ್ರೆ ಭಾರತದ ಗಣರಾಜ್ಯದ ಯಶೋಗಾಥೆ ಅಂತ ಕರೀತಾರೆ. ಅದ್ರ ಜೋಡ ಮುಂದೆ ಏನಂದ್ರೆ ನನ್ನ ಜೀವನ ನನ್ನ ಹೋರಾಟಗಳು ಅಂತಂದ್ರೆ ಮೈ ಲೈಫ್ ಮೈ ಸ್ಟ್ರಗಲ್ ಅಂತೇಳಿ. ಇದು ಯಾರ್ದು ಬುಕ್ ಹೇಳ್ರಿ? ರಾಮನಾಥ್ ಕೋವಿಂದ್. ರಾಮನಾಥ್ ಕೋವಿಂದ್ ಬರ್ದವ್ರು ಯಾರು ಅಂದ್ರೆ ಆಟೋಬಯೋಗ್ರಫಿ. ಅದಕ್ಕೆ ಹೇಳಿ, ನಾಳೆ ಎಲ್ಲರ ಕೇಳಿದಾಗ ಅಥವಾ ಆತರ ಯಾರ ಕೇಳಿದಾಗ ಆಟೋಬಯೋಗ್ರಫಿ ಅಂದ್ರೆ ಸ್ವಂತ ಬರ್ದಿರ್ತಾರ ಏನತ್ತ. ಅದು ಬರೀ ಮೈ ಲೈಫ್ ಮೈ ಸ್ಟ್ರಗಲ್. ಅದು ಇದ ಟ್ರಿಯಾಂಪ್ ಆಫ್ ದ ಇಂಡಿಯನ್ ರಿಪಬ್ಲಿಕ್. ಇದ ಟ್ರಿಯಾಂಪ್ ಆಫ್ ದ ಇಂಡಿಯನ್ ರಿಪಬ್ಲಿಕ್ ಹೇಳ. ಇನ್ನೊಮ್ಮೆ ರಾಮನಾಥ್ ಕೋವಿಂದ್ ಯಾಕೆ ಇಂಪಾರ್ಟೆಂಟ್ ಹೇಳ? ಅವ್ರ ಮೇಲೆ ರಾಮನಾಥ್ ಕೋವಿಂದ್ ಮೇಲೆ ಕಮಿಟಿ ಮಾಡಿರ್ತಾರೆ. ಎದ್ರ ಸಲ್ಮಾನ್ ಮಾಡಿರ್ತಾರ? ಎದ್ರ ಸಲ್ಮಾನ್? ಚುನಾವಣೆ ಆಯೋಗ ನೆನ್ ಮಾಡ್ರಿ. ಚುನಾವಣಾ ಆಯೋಗ ಸುಧಾರಣೆಗ ಒನ್ ನೇಷನ್ ಒನ್ ಇದನ್ನ ಏನಂತಾರ? ಒಂದು ರಾಷ್ಟ್ರ ಒಂದು ಚುನಾವಣೆ ಅಥವಾ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕರೀತಾರೆ. ನೆನಪೈತಲ್ಲ? ಒನ್ ನೇಷನ್ ಒನ್ ಎಲೆಕ್ಷನ್ ಕಮಿಷನ್ ಯಾವ್ದು ಮಾಡಿದ್ರಂದ್ರೆ, ಅಥವಾ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ಬೇಕಂತ ಯಾವ್ದೊಂದು ಕಮಿಟಿ ಮಾಡಿದ್ರಂದ್ರೆ ರಾಮನಾಥ್ ಕೋವಿಂದ್ ಕಮಿಟಿ. ಅದ್ರ ಸಲ್ಮಾನ್ ಜಂಟಿ ಕಮಿಟಿ ಯಾವ್ದು ಮಾಡ್ರಂದ್ರ ಪಿ ಚೌಧರಿ ಕಮಿಟಿ ಅಥವಾ ಜಗದಾಂಬಿಕಾ ಪಾಲ್ ಕಮಿಟಿ ಯಾವ್ದು ಹೇಳ್ರಿ? ಪಿ ಚೌಧರಿ ಕಮಿಟಿ. ಎರಡು ನೆನಪಿರ್ತಾವಲ್ಲ. ಅದ ರಾಮನಾಥ್ ಕೋವಿಂದ್ ಆಟೋಬಯೋಗ್ರಫಿ ಐತಿ. ರೀಸೆಂಟ್ ಆಗಿ ಏನ್ ಕೇಳಿರ್ತಾರೆ ಗೊತ್ತಾ? ಇತ್ತೀಚೆಗೆ ರಾಮನಾಥ್ ಕೋವಿಂದ್ ಆಟೋಬಯೋಗ್ರಫಿ ಟ್ರಿಯಾಂಪ್ ಆಫ್ ದ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ ಅಂತ ಬುಕ್ ಬರ್ತೈತಿ. ಇದನ್ನ ಲಾಂಚ್ ಮಾಡಿದವ್ರು ಯಾರು ಕೇಳ್ತಾರೆ? ರಾಮನಾಥ್ ಕೋವಿಂದ, ದ್ರೌಪದಿ ಮುರ್ಮು, ನರೇಂದ್ರ ಮೋದಿ, ಅಮಿತ್ ಶಾ. ಯಾರ? ನರೇಂದ್ರ ಮೋದಿ. ನೆನಪಿಟ್ಕೋರ. ಇವು ಎರಡು ಲಾಂಚ್ ಮೇಲೆ ಕೇಳ್ತಿರ್ತಾನೆ. ಅದ್ರ ಸಂಬಂಧ ಹೇಳತ್ನ ಬುಕ್ ಯಾರಿಗೆ ಸಂಬಂಧಿಸೈತೆ ಅಂದ್ರೆ ರಾಮನಾಥ್ ಕೋವಿಂದ್ ಬರ್ದವ್ರು ಯಾರಂದ್ರೆ ಅವ್ರ ಆಟೋಬಯೋಗ್ರಫಿ ಅಂದ್ರೆ ಸ್ವಂತ ಅವ್ರ ಬರ್ದಿರ್ತಾರಲ್ಲ ಅದ ಬುಕ್. ರಾಮನಾಥ್ ಕೋವಿಂದ್ ಗೊತ್ತಲ್ಲ ಕಮಿಟಿ ಎದಕ್ಕೆ ಬರ್ತದ್ರೆ? ಒನ್ ನೇಷನ್ ಒನ್ ಎಲೆಕ್ಷನ್ ಸಲ್ಮಂದ್ ಕಮಿಟಿ ಯಾವ್ದು ಬರ್ತೈತೆ ಅಂದ್ರೆ ರಾಮನಾಥ್ ಕೋವಿಂದ್ ಕಮಿಟಿ. ಜಂಟಿ ಕಮಿಟಿ ಯಾವ್ದು ಮಾಡ್ರ ಅದ್ರ ಸಲ್ಮಂದ್ ಅಂದ್ರೆ ಪಿ ಚೌಧರಿ ಕಮಿಟಿ. ಜಗದಾಂಬಿಕಾ ಪಾಲ್ ಕಮಿಟಿ ಅಂತ ಹೇಳಿ ಇದ್ರ ಸಲ್ಮಂದ ವಕ್ಫ್ ಬೋರ್ಡ್ ಸಲ್ಮಂದ್. ನೆಕ್ಸ್ಟ್ ಇನ್ನೊಂದು ಕಮಿಟಿ ಹೇಳಿದ್ವಿಲ್ಲ ಜಗದಾಂಬಿಕಾ ಬೆಟ್ಟ, ದಗ್ಗುಬಾಟಿ ಕಮಿಟಿ ಒಂದ್ ಹೇಳಿದ್ವಿ. ಎದ್ರ ಸಲ್ಮಂದ್ ದಗ್ಗುಬಾಟಿ ಕಮಿಟಿ ರೀಸೆಂಟ್ ಆಗಿ ಹೇಳಿದ್ವಿ. ದಗ್ಗುಬಾಟಿ ಕಮಿಟಿ ಅಂತ ಹೇಳಿದ್ವಿ ಹೇಳ್ರಿ. ದಗ್ಗುಬಾಟಿ ಕಮಿಟಿ ಕರೆಕ್ಟ್, ಅದು ಹೇಳ್ರಿ. VBSA ಅಂತ ಬರ್ತದೆ. VBSA ಅದ್ರ ಸಲ್ಮಂದ್ ನಾ ಕಮಿಟಿ ಹೇಳುತ್ತಾನೆ ಬಿಡಂಗಿಲ್ಲ. ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಅಧಿನಿಯಮ. ಶಿಕ್ಷಾ ಅಧಿಷ್ಠಾನ ಅಧಿನಿಯಮ. ಅಧಿಷ್ಠಾನ ನೆನಪಿರ್ತೈತಲ್ಲ? VBSA ಅಂತ ಕರೀತಾರೆ. ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಅಂತ ಬರ್ತದೆ. ಇದು ಕ್ವಶನ್ ಕೇಳ್ಯಾರ ಇಲ್ಲತ್ತಲ್ಲ. ಅಧಿಷ್ಠಾನ ಅಧಿನಿಯಮ ಕನ್ಫ್ಯೂಸ್ ಆಗಿರ್ತಾವ. ಮಹಿಳಾದಾಗ ಅಧಿನಿಯಮ ಅಂತ ಬರ್ತೈತಿ. ಇಲ್ಲಿ VBSA ಅಂತ ಬರ್ತೈತಿ. ಇದ್ರೊಳಗೆ ಅಧಿಷ್ಠಾನ ಅಂತ ಕರೀತಾರೆ. ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಅಂತ ಕರೀತಾರೆ. ಯಾವ ಮೂರನ್ನ ಮರ್ಜ್ ಮಾಡ್ಯಾರ ಇದ್ರೊಳಗೆ? UGC. ನೆಕ್ಸ್ಟ್ AICTE ಅಂತ ಬರ್ತೈತಿ. ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ ಬರ್ತೈತಿ. AICTE. ನೆಕ್ಸ್ಟ್ ಇನ್ನೊಂದು ಯಾವ್ದ? ಟೀಚರ್ ಟ್ರೈನಿಂಗ್ ಅಷ್ಟೈತಿ. ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಟ್ರೈನಿಂಗ್ NCT ಅಂತ ಇರ್ತೈತಿ. ಇವ್ನ ಮೂರು ಮರ್ಜ್ ಮಾಡಿ ಯಾವ್ದು ಮಾಡ್ತಾರ ಅಂದ್ರೆ VBSA ಅಂತ ಮಾಡ್ತಾರ. ಈ VBSA ಎದ್ರ ಸಲ್ಮ ಅಂದ್ರೆ VBSA ಮಾಡ್ರೆ ಇದು ಏನಂದ್ರೆ ಜಂಟಿ ಅಧಿವೇಶನ ಅಥವಾ ಜಂಟಿ ಕಮಿಟಿ ಅಂತ ಮಾಡ್ತಾರ. ಆ ಕಮಿಟಿ ಹೆಡ್ ಯಾರಂದ್ರೆ ದಗ್ಗುಬಾಟಿ ಅಂತ ಬರ್ತಾರೆ. ನೆನಪಿರ್ತೈತಲ್ಲ? ಇನ್ನೊಂದು ಬಿಟ್ರೆ ಹೇಳಿ ನೋಡ್ ಇದ್ರ ಸಲ್ಮಂದ್ ಒಂದ್ ಮಾಡ್ತಾರೆ. ಜಗದಾಂಬಿಕಾ ಪಾಲ್ ಒಂದ್ ಹೇಳ್ರಿ. ಆಮೇಲೆ ಪಿ ಚೌಧರಿ ಹೇಳ್ರಿ. ನೆಕ್ಸ್ಟ್ ಮತ್ತೊಂದು ಯಾವ್ದು ಹೇಳ್ರಿ? ಅಪರಾಜಿತ್ ಸಾರಂಗ್ ಕಮಿಟಿ. ಯಾವ್ದಕ್ಕ? ಜೈಲ್ ಸುಧಾರಣೆ. ಅಪರಾಜಿತ್ ಸಾರಂಗ್ ಕಮಿಟಿ ಅದಕ್ಕೆ ಹೇಳ್ರಿ. ಜೈಲು ಸುಧಾರಣೆ ಅಲ್ಲ, ಅಪರಾಜಿತ್ ಮೂರು ಕಮಿಟಿ ಗೊತ್ತಾದಲ್ಲ. ಜಂಟಿ ಅಧಿವೇಶನ 4 ಆದ್ವಲ್ಲ, 3 ಕಮಿಟಿ ಅಲ್ಲ 4 ಆದ್ವಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಸಲ್ಮಂದ್ ಬಂದಾಗ ಪೂರ್ತಿ ಆಲ್ ಓವರ್ ಇಂಡಿಯಾ ಸ್ಟಡಿ ಮಾಡಿದ ಕಮಿಟಿ ಯಾವ್ದಂದ್ರೆ ರಾಮನಾಥ್ ಕೋವಿಂದ್. ಅದರ ಸಲ್ಮಂದ್ ಜಂಟಿ ಕಮಿಟಿ ಯಾವ್ದಂದ್ರ ಪಿ ಚೌಧರಿ. ಅದಾತ ವಕ್ಫ್ ಬೋರ್ಡ್ ಇತ್ತು. ವಕ್ಫ್ ಬೋರ್ಡ್ ಹೊಸ ಹೆಸರು ಏನೈತಿ? ಉಮ್ಮೀದ್ ಐತಿ. ವಕ್ಫ್ ಬೋರ್ಡ್ನಾಗ ಸ್ಟೇಟ್ ಲೆವೆಲ್ಗೆ ಎಷ್ಟು ಜನ ನಾನ್ ಮುಸ್ಲಿಂ ಮೆಂಬರ್ಸ್ಗಳು ನಾಮಿನೇಟ್ ಮಾಡ್ಬೋದು? 3-4. ಸ್ಟೇಟ್ ಲೆವೆಲ್ಗೆ ಎಷ್ಟು? 3 ಜನ. ಸೆಂಟ್ರಲ್ ಲೆವೆಲ್ಗೆ ಬಂದಾಗ 4. ನೆನಪಿರ್ತೈತಲ್ಲ? ಆಲ್ ಓವರ್ ಇಂಡಿಯಾ ಕನ್ಸಿಡರ್ ಮಾಡಿದಾಗ ವಕ್ಫ್ ಬೋರ್ಡ್ ನ್ಯೂಸ್ನಾಗ ಇತ್ತಲ್ಲ, ಇದು ಮುಸ್ಲಿಂ ಪ್ರಾಪರ್ಟಿ ಇರ್ತಿದ್. ರೀಸೆಂಟ್ ಆಗಿ ಬಿಲ್ ಆಗೈತೆ. ಬಟ್ ಇದೇನಂದ್ರೆ ಜಂಟಿ ಅಧಿವೇಶನ ಕರೆದಿರ. ಅದ್ರದ್ದು ಯಾರಿದ್ರಂದ್ರೆ ಜಗದಾಂಬಿಕಾ ಪಾಲ್. ಆಮೇಲೆ ಯಾವ್ದು ಉಳಿಸಿನಿ? ದಗ್ಗುಬಾಟಿ ಕಮಿಟಿ. ಎದ್ರ ಸಲ್ಮಂದ್ ಅಂತ ಕೇಳ್ರೆ ವಿಕಸಿತ್ ಭಾರತ್ ಶಿಕ್ಷಾ. ಈ ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನದಾಗ ಇವು 3 ಮರ್ಜ್ ಮಾಡ್ರಲ್ಲ. 3 ಹೊಸ ಕೌನ್ಸಿಲ್ಗಳು ಮಾಡತ್ತಾರ. ಯಾವ 3 ಹೊಸ ಕೌನ್ಸಿಲ್ಗಳು? ರೆಗ್ಯುಲೇಟರಿ ಕಮಿಟಿ. ಮತ್ತೆ ನೆಕ್ಸ್ಟ್ ರೆಗ್ಯುಲೇಟರಿ ಕೌನ್ಸಿಲ್ ಒಂದಾತ, ಸ್ಟ್ಯಾಂಡರ್ಡ್ ಕೌನ್ಸಿಲ್ ಒಂದಾತ. ನೆಕ್ಸ್ಟ್
ಅಕ್ರಿಡೇಟೆಡ್ ಕೌನ್ಸಿಲ್. ಇವು ಕೌನ್ಸಿಲ್ಗಳು ನೆನಪಿಟ್ಕೋರೆ 3 ಕೌನ್ಸಿಲ್ ಗೊತ್ತಾಗತ್ತಲ್ಲ. ಇನ್ನೊಮ್ಮೆ ನೀವೇ ಹೇಳ್ಬೇಕು. VBSA ಫುಲ್ ಫಾರ್ಮ್ ಏನು ಹೇಳ್ರಿ? ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನತ್ ಐತಿ, ಕರೆಕ್ಟಾ? ಇದು ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನತ್ ಯಾಕೆ ಮಾಡತ್ತಾರ ಅಂದ್ರೆ ಪ್ರೆಸೆಂಟ್ ಇರುವುದು UGC ಅಂತ ಕರಿತೀವಿ, ನೆನಪೈತಲ್ಲ? UGC ಫುಲ್ ಫಾರ್ಮ್ ಏನು? ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ವಿಶ್ವವಿದ್ಯಾಲಯಗಳು ಏನ್ ಬರ್ತಾವಲ್ಲ ಅವಕ್ಕೆಲ್ಲ ಗ್ರಾಂಟ್ ಅಥವಾ ಅದಕ್ಕೊಂದು ಮಾನ್ಯತೆ ಕೊಡೋದು ಯಾವ್ದಿತ್ತು ಅಂದ್ರೆ UGC ಇತ್ತು. UGC ಅಂಡರ್ ರಿಜಿಸ್ಟರ್ಡ್ ಅಂತ ಹೇಳ್ತೀರಿ, ನೆನಪೈತಲ್ಲ? UGC ಅಂಡರ್ ರಿಜಿಸ್ಟರ್ಡ್ ಆಗ್ಬೇಕು ಅಥವಾ ಯಾರ ಎಂಪ್ಲಾಯ್ ಇದ್ರೆ UGC ಅಂಡರ್ ಬರ್ತೀವಿ ನಾವು ಅಂತ ಹೇಳ್ತಿರಲ್ಲ, ಆ UGC ಅನ್ನೋದು ಬಂದಾಗತ್ತೈತಿ. ಇನ್ನೊಂದು ಏನಂದ್ರೆ ಈಗ ಇಂಜಿನಿಯರಿಂಗ್ ಎಜುಕೇಶನ್ ಅದು ಇರ್ತಾವಲ್ಲ, ಟೆಕ್ನಿಕಲ್ ಅಥವಾ ತಂತ್ರಜ್ಞಾನದ ಇದನ್ನ ತಂತ್ರಜ್ಞಾನ ಎಜುಕೇಶನ್ ಅಥವಾ ಶಿಕ್ಷಣ ಅವ್ರ ಸಲ್ಮನ್ ಸಪ್ರೇಟ್ ಆಗಿ ಕೌನ್ಸಿಲ್ ಇತ್ತು. ಯಾವ್ದಂದ್ರೆ AICTE ಅಂತ ಕರೀತಾರೆ. AICTE ಇದು ಫುಲ್ ಫಾರ್ಮ್ ಏನು ಹೇಳ್ರಿ? ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳತ್ತಂದ್ರೆ ಇವು ಮುಂದೆ UGC AICTE ಯಾರಿಗೆ ನೆನಪಿರಂಗಿಲ್ಲ, ಹೊಸ ಜನರೇಷನ್ ಏನ್ ಬರ್ತಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ. ಯಾಕಂದ್ರೆ VBSA ಜಾರಿಗೆ ಮಾಡ್ಬೇಕನ್ನತ್ತಾರ. VBSA ಜಾರಿಗೆ ಬರ್ತೇಳಿ ಇವೆಲ್ಲ ಮರ್ಜ್ ಆಗಿ ಹೋಗ್ಬಿಡ್ತಾವ. ನಾವು ಯಾಕೆ ಅವಾಗ ನಲಿ ಕಲಿ ಯಾವ್ದು ಇದನ್ನೇನೋ ಇತ್ತಲ್ಲ ಶಿಕ್ಷಣದ ಒಂದು ಮಾಡಿದ್ರಲ್ಲ, 3 ಅವು ಮರ್ಜ್ ಮಾಡಿರ್ ಗೊತ್ತಲ್ಲ. ಅವಾಗ ಇತ್ತು ಏನಂತಾರ ಸರ್ವ ಶಿಕ್ಷಣ ಅಭಿಯಾನ, ಅವನ್ನೆಲ್ಲ ಮರ್ಜ್ ಮಾಡ್ತಾರಲ್ಲ. ಅವು ಮರ್ಜ್ ಮಾಡಿದಾಗ 2001 ಆಗೋದು ಸರ್ವ ಶಿಕ್ಷಣ ಅಭಿಯಾನ ಅಂತ ನಟರಾಜ್ ಪೆನ್ಸಿಲ್ ಮೇಲೆ ನೋಡ್ತಿದ್ವಿ, ಹೇಳ್ತಿದ್ವಿ. ಬಟ್ ಈಗ ಇಲ್ಲಲ್ಲ, ಅದು ಸೇಮ್ ಹಂಗ ಇದು ಮರ್ಜ್ ಆತ ತಿಳಿರಿ. ನಾಳೆ ಓನ್ಲಿ VBSA ಅಷ್ಟೇ ನೆನಪಿರ್ತೈತೆ ಹೊರತಾಗಿ UGC AICTE NCTE ಏನೂ ಇರಂಗಿಲ್ಲ. ಅದ್ರ ಸಲ್ಬಂದ್ ಹೇಳತ್ ನೆನಪಿಟ್ಕೋರಿ. VBSA ಫುಲ್ ಫಾರ್ಮ್ ಏನಂದ್ರೆ ವಿಕಸಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ. ಇದರದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಆಗೈತಿ. ಅದು ಯಾರದಾರ ಅಂದ್ರೆ ದಗ್ಗು ಬಾಟಿ ಅಂತ ಇರ್ತಾರೆ, ನೆನಪಿರ್ತೈತೆ. ಅಲ್ಲಿ 3 ಕಮಿಟಿ ಹೇಳ್ಬಿಟ್ನಲ್ಲ, 4. ನೆಕ್ಸ್ಟ್ ಆತ SV ರಂಗನಾಥ್ ಕಮಿಟಿ ಅಂತ ಮಾಡ್ತಾರೆ ರೀಸೆಂಟ್ ಆಗಿ. ಇದ್ರ ಸಲ್ಬಂದ ಯಾರು ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ದಾಗ, ಸ್ಟೇಟ್ ಗೌರ್ಮೆಂಟ್ದಾಗ ನಮ್ಮಲ್ಲಿ ಏನೀಗ ಎಕ್ಸಾಮ್ ನಡೆಯತ್ತಲ್ಲ ಅದ್ರದ್ದು ಪಾರದರ್ಶಕತೆ ಮೇಂಟೈನ್ ಮಾಡ್ಬೇಕು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಪಾರದರ್ಶಕತೆ ತರಬೇಕಂತ ಯಾವ ಕಮಿಟಿ ಮಾಡ್ರಂದ್ರ SV ರಂಗನಾಥ್ ಕಮಿಟಿ. ಎಷ್ಟು ಜನದ ಮೆಂಬರ್ಸ್ ಅದಾರಿ? 4 ಜನ, 3 ಜನ, 4 ಜನ ಟೋಟಲ್. ಚೇರ್ಮನ್ ಹಿಡಿದ್ರೆ 4 ಜನ. ಇನ್ ಕೇಸ್ ಮತ್ತೆ ಚೇರ್ಮನ್ ಬಿಟ್ಟು 2 ಜನ ಅದಾರ ಅಂದಾಗ 3 ಜನ ಹಾಕ್ರಿ. ಯಾರು ಹೇಳ್ರಿ? ಚೇರ್ಮನ್ ಅಂದ್ರೆ ಯಾರಂದ್ರೆ SV ರಂಗನಾಥ್ ಅವ್ರನ್ನ ಬಿಟ್ಟು 3 ಜನ. TV ಹಂಗಂದೆ ಕೋಡ್ ಹೇಳತ್ತೀನಿ. TM ವಿಜಯ್ ಭಾಸ್ಕರ, ವಂದಿತಾ ಶರ್ಮಾ, LK ಅತಿಕ್, ನೆನಪಿರ್ತೈತಲ್ಲ? ಸೇಮ್ ಹಂಗ ನಂದನ್ ನೀಲ್ಕೇನಿ ಕಮಿಟಿ ಎದಕ್ಕೆ ಬರ್ತೈತೆ ಅಂತ ಕೇಳ್ರ? ಸೆಂಟ್ರಲ್ ಅಥವಾ ಆಲ್ ಓವರ್ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದಾಗ ಓನ್ಲಿ ಸೆಂಟ್ರಲ್ ಲೆವೆಲ್ ಇರ್ತಲ್ಲ. ಸೆಂಟ್ರಲ್ ಎಕ್ಸಾಮ್ ಏನು ಆಲ್ ಓವರ್ ಇಂಡಿಯಾ ಕಂಡಕ್ಟ್ ಮಾಡ್ತಿರ್ತಾರಲ್ಲ ಅವ್ರ ಸಲ್ಬಂದಿ ಯಾವ್ದೈತೆ ಅಂದ್ರೆ ನಂದನ್ ನೀಲ್ಕನಿ ಕಮಿಟಿ ಅಂತ ಬರ್ತದೆ. ಕಮಿಟಿ ನೆನಪಿರ್ತೈತಲ್ಲ? ನೆಕ್ಸ್ಟ್ ಈಗ ರೀಸೆಂಟಾಗಿ ಪ್ರೆಸಿಡೆಂಟ್ ಕಲರ್ ಅವಾರ್ಡ್ ಅಂತ ಬರ್ತೈತ್ರಿ. ಪ್ರೆಸಿಡೆಂಟ್ ಕಲರ್ ಅವಾರ್ಡ್ ಅಂತ ಕರೀತಾರೆ. ಅಥವಾ ಇದಕ್ಕೆ ಇನ್ನೊಂದು ಏನು ಹೆಸರು ಕರೀತಾರೆ ಗೊತ್ತಾ? ನಿಶಾನ್ ಅಥವಾ ರಾಷ್ಟ್ರಪತಿ ಕಾ ನಿಶಾನ್ ಅಂತ ಕರೀತಾರೆ. ಇದನ್ನ ಯಾರು ಕೊಡ್ತಾರೆ ಹೇಳ್ರಿ? ಯಾವ ಮಿನಿಸ್ಟರ್ ಏನ್ರ ಬರ್ಬೋದು. ಇದು ಪ್ರೆಸಿಡೆಂಟ್ ಅವಾರ್ಡ್ ಅಂತ ಬರ್ತೈತಿ. ಅಥವಾ ಯಾರಿಗೆ ಕೊಡ್ತಾರೆ? ಇದು ಪ್ರೆಸಿಡೆಂಟ್ ಕಲರ್ ಕೇಳಿರ್ತೀರಿ ನೋಡ್ರಿ. ಇಲ್ಲಿ ನಮ್ಮಲ್ಲಿ ಹಂಗೆ KSP ದಾಗ ಅದು PSIಗಳಿಗೆ ಅಥವಾ PC ಗಳಿಗೆ CM ಮೆಡಲ್, ಹೋಮ್ ಮಿನಿಸ್ಟರ್ ಮೆಡಲ್ ಕೊಡ್ತಾರೆ ಗೊತ್ತಾ? ಸೇಮ್ ಹಂಗ ಸೆಂಟ್ರಲ್ದಾಗ ಹೋಯ್ತು ಏನಂದ್ರೆ ಪ್ರೆಸಿಡೆಂಟ್ ಮೆಡಲ್ ಅಂತೈತಿ, ಹೋಮ್ ಮಿನಿಸ್ಟರ್ ಮೆಡಲ್ ಅಥವಾ ಇರ್ತಾವ ನೋಡಿ. ಹಂಗ ಪ್ರೆಸಿಡೆಂಟ್ ಕಲರ್ ಅಂತ ಕೊಡೋದು ಏನೈತ್ಲ, ಅಥವಾ ಪ್ರೆಸಿಡೆಂಟ್ ಕಲರ್ ಅಥವಾ ರಾಷ್ಟ್ರಪತಿ ಕಾ ನಿಶಾನ್ ಅಂತ ಕರೀತಾರೆ ಹಿಂದಿದಾಗ ಕರೆದಾಗ. ರಾಷ್ಟ್ರಪತಿ ಕಾ ನಿಶಾನ್ ಅಂದ್ರೆ ಇದನ್ನ ಯಾರಿಗೆ ಕೊಡ್ತಾರೆ? ಯಾರಿಗೆ ಕೊಡ್ಬೋದು ಇದು? ಎಸ್, ಪೊಲೀಸರು. ಮತ್ತ 3 ತರ ಬರ್ತದೆ. ಇನ್ನೊಮ್ಮೆ ಹೇಳ್ಬಿಡ್ತಾನ, ಪೊಲೀಸರ ಮಿಲಿಟರಿ ಅಕಾಡೆಮಿಯಾಗೆ ನಿಮ್ಮ ಮಿಲಿಟರಿ ಪರ್ಸನಲ್ಸ್ ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ ಪ್ರೆಸಿಡೆಂಟ್ ಕಲರ್ ಅಂತಂದಾಗ, ಪೊಲೀಸರಿಗೆ ಕೊಡ್ತಾರೆ. ಇನ್ನೊಂದು ಏನಂದ್ರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಅಥವಾ ಇವು NCC ಕೆಡೆಟ್ ಬರ್ತಾವಲ್ಲ ಅಂಥದ್ದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಕೊಡ್ತಾರೆ. ಈ 3 ನೆನಪಿಟ್ಕೊಂಡು. ಫಸ್ಟ್ ಏನಿತ್ತಂದ್ರೆ ಇದು ಓನ್ಲಿ ಮಿಲಿಟರಿದವ್ರಿಗೆ ಅಷ್ಟೇ ಕೊಡ್ತೀರಿ ಪ್ರೆಸಿಡೆಂಟ್ ಕಲರ್. ರೀಸೆಂಟ್ ಆಗಿ ಏನು ಮಾಡತ್ತಾರೆ ಗೊತ್ತಾ? ಅದ್ರಾಗ ಪೊಲೀಸ್ನ ಇನ್ಕ್ಲೂಡ್ ಮಾಡ್ರೆ ಆಮೇಲೆ ಏನು ಕೊಡ್ತಾರೆ ಅಂದ್ರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ದವ್ರಿಗೆ ಕೊಡ್ತಾರೆ. ರೀಸೆಂಟ್ ಆಗಿ ಇದನ್ನ ಯಾರಿಗೆ ಪ್ರೆಸಿಡೆಂಟ್ ಕಲರ್ ಕೊಡ್ತಾರೆ? ಪ್ರೆಸಿಡೆಂಟ್ ಕಲರ್ ಅಂತ ಯಾವ ಸ್ಟೇಟದ ಪೊಲೀಸರಿಗೆ ಅಥವಾ ಯಾವ ಯೂನಿಯನ್ ಟೆರಿಟರಿ ಪೊಲೀಸ್ಗೆ ರೀಸೆಂಟ್ ಕೊಡ್ತಾರೆ? ಬಿಹಾರ, ಛತ್ತೀಸ್ಗಢ, ಕೇರಳ, ತಮಿಳುನಾಡು, ಪಾಂಡಿಚೇರಿ. ಯಾವ್ದು? ಒಂದು ಕರೆಕ್ಟ್, ತಪ್ಪದು ಪಾಂಡಿಚೇರಿ. ಎಸ್, ವೆರಿ ಗುಡ್. ಪಾಂಡಿಚೇರಿ. 2026 ಯಾರಿಗೆ ಕೊಟ್ರ ಅಂದ್ರೆ ಪಾಂಡಿಚೇರಿ. ನೆನಪಿರ್ತೈತಲ್ಲ? ಇನ್ನೊಮ್ಮೆ ಹೇಳ್ತಾನೆ ನೋಡ್ರಿ, ಪ್ರೆಸಿಡೆಂಟ್ ಕಲರ್ ಅಂತ ಬಂದಾಗ ಮತ್ತೆ ಕನ್ಫ್ಯೂಸ್ ಆಗಿ ಯಾವ ಮಿನಿಸ್ಟ್ರಿ ಅಂಡ್ರ ಬರ್ಬೋದು ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ. ಇನ್ನೊಮ್ಮೆ ಹೇಳ್ತಾನೆ, 2 ಮಿನಿಸ್ಟ್ರಿಗಳು ಕನ್ಫ್ಯೂಸ್ ಆದಾಗ ಬಿಡ್ರಿ. ಇದನ್ನ ರಾಷ್ಟ್ರಪತಿ ಕಾ ನಿಶಾನ್ ಅಂತ ಕರೀತಾರ. ಒಂದು ನೆಕ್ಸ್ಟ್ ಏನ್ ಹೇಳಿ ಅಂದ್ರೆ ಮಿಲಿಟರಿದವ್ರಿಗೆ ಕೊಡ್ಬೇಕಂತ ಹೇಳಿಲ್ಲ. ಮಿಲಿಟರಿದವ್ರಿಗೆ ಕೊಡ್ಬೇಕಾದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಬರ್ತದೆ. ಅದಾದ್ಮೇಲೆ ಪೊಲೀಸ್ ಪರ್ಸೋನಲ್ಸ್ ಅಂದ್ರೆ ಪೊಲೀಸ್ ಪರ್ಸೋನಲ್ ಯಾವ ಮಿನಿಸ್ಟ್ರಿ ಅಂಡ್ರ ಬರ್ತದೆ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬರ್ತೈತಲ್ಲ. ಇವು 2 ಮಿನಿಸ್ಟ್ರಿ ಏನ್ ಮಾಡಿರ್ತಾವ ಅಂದ್ರೆ ರೆಕಮೆಂಡ್ ಮಾಡಿರ್ತಾವ ಯಾರಿಗೆ ಕೊಡ್ಬೇಕು ಯಾರಿಲ್ಲ ಅಂತೇಳಿ. ಈಗ ನಮ್ಮಲ್ಲಿ ಕರ್ನಾಟಕದಾಗ ಇದ್ದಾಗ ಮಾಡ್ತಾರೆ ಗೊತ್ತೈತಿ. ಈ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲಿ ಜಾಬ್ ಮಾಡ್ತಿರ್ತಾರಲ್ಲ ಅವ್ರು ರೆಕಮೆಂಡ್ ಮಾಡಿ, ಅವ್ರದ್ದು ಏನು ಕಮಿಷನರ್ ಆಫೀಸ್ ಇರ್ತೈತಲ್ಲ ಅವ್ರು ರೆಕಮೆಂಡ್ ಮಾಡಿ ಸ್ಟೇಟಿಗೆ ಕಳಿಸ್ತಾರೆ. ಅಲ್ಲಿ ಹೋಮ್ ಮಿನಿಸ್ಟರ್ ರೆಕಮೆಂಡ್ ಮಾಡಿರ್ತೇನೆ, ಅವಾಗ CM ಮೆಡಲ್ ಯಾರಿಗೆ ಕೊಡ್ಬೇಕು ಯಾರಿಲ್ಲ ಡಿಸೈಡ್ ಮಾಡ್ತಾರಲ್ಲ. ಸೇಮ್ ಇದು ಪ್ರೆಸಿಡೆಂಟ್ ಕಲರ್ ಕೊಡ್ಬೇಕಾರೆ ಲಾಸ್ಟ್ ಅಪ್ರೂವಲ್ ಕೊಡೋರ ಯಾರ? ಪ್ರೆಸಿಡೆಂಟ್. ಅದನ್ನ ಪ್ರೆಸಿಡೆಂಟ್ ಕೊಡ್ಬೋದು. ಬಂದ ಇಲ್ಲಾರ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಬಿಹಾಫ್ ಆಫ್ ಹೋಮ್ ಮಿನಿಸ್ಟರ್ ಕೊಡ್ಬೋದು ಅಥವಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇರ್ತಾರಲ್ಲ ಅವ್ರು ಕೊಡ್ಬೋದು. ಬಟ್ ಯಾರ್ಯಾರು ಕೊಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಏನು ಮಿಲಿಟರಿ ಪರ್ಸನಲ್ಸ್ ಇರ್ತಾರಲ್ಲ ಅವ್ರಿಗೆ ಕೊಡ್ಬೋದು. ಅಥವಾ ಪೊಲೀಸ್ ಟ್ರೈನಿಂಗ್ ಏನಿರ್ತಾರಲ್ಲ ಪೊಲೀಸ್ ಅವ್ರು ಕೊಡ್ತಾರ. ಆಮೇಲೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವ್ರು ಕೊಡ್ತಾರೆ. ಈಗ ಪಾಂಡಿಚೇರಿದಾಗ ಯಾವ ಪೊಲೀಸರು ಕೊಟ್ಟರೆ ಒಬ್ಬರಿಗೆ ಕೊಟ್ಟರಂಗಿಲ್ಲ. ಓನ್ಲಿ ಆಲ್ ಓವರ್ ಪಾಂಡಿಚೇರಿ ಏನಿಲ್ಲ, ಪಾಂಡಿಚೇರಿ ಪೊಲೀಸ್ ಫೋರ್ಸ್ಗೆ ಯಾವ್ದು ಕೊಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಕಲರ್ ಅಂತ ಕೊಡ್ತಾರೆ. ಗೊತ್ತಾತಲ್ಲ? ಪ್ರೆಸಿಡೆಂಟ್ ಕಲರ್ ಅಂತ ಬಂದಾಗ ಅಥವಾ ರಾಷ್ಟ್ರಪತಿ ಕಾ ನಿಶಾನ್ ಅಂತ ಕರೀತಾರೆ. ರೀಸೆಂಟ್ ಆಗಿ 2026 ಯಾರಿಗೆ ಕೊಟ್ರ ಅಂತ ಕೇಳ್ರ? ಪಾಂಡಿಚೇರಿ. ವೆರಿ ಗುಡ್. ಇಂಡಿಯಾದಾಗ ಹೇಳಿ ಏನಂತ?
ರಾಷ್ಟ್ರಪತಿ ಅವಾರ್ಡ್ ಬೇರೆ, ರಾಷ್ಟ್ರಪತಿ ಕಲರ್ಸ್ ಬೇರೆ ನೋಡಿ. ನೋಡಿ ನಮ್ಗೆ ಕನ್ಫರ್ಮ್ ಮಾಡಿ. ಇದು ಪ್ರೆಸಿಡೆಂಟ್ ಕಲರ್ ಅಂತ ಬರ್ತದೆ, ಬರೀ ಪ್ರೆಸಿಡೆಂಟ್ ಕಲರ್ಸ್ ಅಂತ ಕೊಡ್ತಾರೆ ಅಥವಾ ರಾಷ್ಟ್ರಪತಿ ಕಾ ನಿಶಾನ್ ಅಂತ ಕೊಡ್ತಾರೆ, ಅದು ನೀ ಬೇರೆ ಹೇಳೋದು. ಪ್ರೆಸಿಡೆಂಟ್ ಕಲರ್ ಗೊತ್ತಾತಲ್ರಿ ಎರಡು. ಇದು ಇನ್ನೊಂದು ಹೇಳ್ತಾ ಪ್ರೆಸಿಡೆಂಟ್ ಕಲರ್ ಬಂದಾಗ ನಾ ಇನ್ನೊಮ್ಮೆ ಹೇಳತ್ತೇನೆ ಡೆಡಿಕೇಟೆಡ್ ಆಗಿ. ಮಿನಿಸ್ಟ್ರಿ ಏನು ಮಾಡ್ತದೆ ಅಂದ್ರೆ ಓನ್ಲಿ ರೆಕಮೆಂಡ್ ಮಾಡೋ ಏಜೆನ್ಸಿ ಅದ, ರೆಕಮೆಂಡ್ ಮಾಡೋದು. ಇದು ಮಿನಿಸ್ಟ್ರಿದವ್ರು ಕೊಡ್ತಾರತ್ತಲ್ಲ. ಈಗ ಹೋಮ್ ಮಿನಿಸ್ಟರ್ ಹೋಗಿ ಎಲ್ಲಿ ಕೊಟ್ಟಾರ ಅಂದ್ರೆ ಪಾಂಡಿಚೇರಿ ಒಳಗೆ ಕೊಟ್ಟಾರ. ಯಾರಂದ್ರೆ ರಾಷ್ಟ್ರಪತಿ ಬಿಹಾಫ್ ಆಗಿ ರಾಷ್ಟ್ರಪತಿಗೆ ರೆಕಮೆಂಡ್ ಮಾಡ್ತಾರೆ. ಡಿಕ್ಲೇರ್ ಮಾಡೋರು ಯಾರಂದ್ರೆ ರಾಷ್ಟ್ರಪತಿ. ಪ್ರೆಸಿಡೆಂಟ್ ಕಲರ್ 2026 ಯಾರಿಗೆ ಕೊಟ್ಟರತ್ ಕೇಳ್ರ? ಪಾಂಡಿಚೇರಿ. ಯಾರದಾರ್ರಿ ಪಾಂಡಿಚೇರಿದ ಮುಖ್ಯಮಂತ್ರಿ? ಎನ್ ರಂಗನಾಥ. ನೆನಪಿರ್ತೈತಲ್ಲ, ಸಾರಿ ಏನ ರಂಗಸ್ವಾಮಿ, ರಂಗನಾಥ್ ಅಲ್ಲ, ರಂಗಸ್ವಾಮಿ ಅದಾರ. ನೆನಪಿರ್ತೈತಲ್ಲ. ಪಾಂಡಿಚೇರಿ ಎಷ್ಟು ಇದನ್ನ ಡಿಸ್ಟಿಕ್ ಹೊಂದೈತ್ರಿ? 6 ಡಿಸ್ಟಿಕ್, 4 ಡಿಸ್ಟಿಕ್, 4 ಡಿಸ್ಟಿಕ್. ನೆನಪೈತಲ್ಲ. ಪಾಂಡಿಚೇರಿ ಏನಂದ್ರೆ ಅಥವಾ ಏನಂದ್ರೆ ಇದನ್ನ ಡಿಸ್ಕನೆಕ್ಟೆಡ್ ಯೂನಿಯನ್ ಟೆರಿಟರಿ ಇದ್ದಂಗೆ, ಅದು ಕನೆಕ್ಟೆಡ್ ಅಲ್ಲ. ಈ ಡಿಸ್ಕನೆಕ್ಟೆಡ್ ಇದ್ದಂಗೆ ಎಷ್ಟು ಸ್ಟೇಟ್ನಾಗ? ತಮಿಳ್ನಾಡಿನಾಗ ಏನಂತ ಕರೀತಾರೆ ಪಾಂಡಿಚೇರಿ? ತಮಿಳ್ನಾಡಿನಾಗ ಏನಂತ ಕರೀತಾರೆ? ಕಾರೈಕಲ್. ವೆರಿ ಗುಡ್. ತಮಿಳ್ನಾಡಿನಾಗ ಕಾರೈಕಲ್. ಆಂಧ್ರ ಪ್ರದೇಶದಾಗ ಯಾಣಮ್. ಆಮೇಲೆ ಕೇರಳದಾಗ ಬಂದಾಗ ಇನ್ನೊಂದು ಉಳಿತಲ್ಲ ಪಾಂಡಿಚೇರಿ. ಏನಾತ? ಜಮ್ಕಂಡಿ ಯಾಕವಾ? ಒಟ್ಟ ನೆಕ್ಸ್ಟ್ ಇದು ಬಿಡು. ರೀಸೆಂಟ್ ಆಗಿ ಇಂಡಿಯಾದಾಗ ಫಸ್ಟ್ ಟೈಮ್ 0 ಎಮಿಷನ್ ಪೋರ್ಟ್ ಅಂತ ಮಾಡ್ಯಾರ್ರಿ. ಹಾಪೆ ಈ ಸರಿ ವಿತ್ ಇವ್ರ ಜೋಡ ಹಿಂಗಂದ್ಯಾ? ಈಗ ಏನ ಪ್ರೆಸೆಂಟ್ ಏನಂದ 2026 ಪಾಂಡಿಚೇರಿಗೆ ಕೊಟ್ರ, 2026 ಸಿಕ್ಕಿಂನ ಕೊಟ್ರಲ್ಲ. ಸಿಕ್ಕಿಂ ಒಂದ್ ಹೇಳ್ರು. ಒಟ್ಟ ಅಫಿಷಿಯಲ್ ವೆಬ್ಸೈಟ್ ಹೋಗ್ಕಾನಿ ಪಕ್ಕ ಹೇಳ್ರಿ ಯಾರ ಒಂದ. ಈಗ ಪಾಂಡಿಚೇರಿ ಅಂತೂ ಕನ್ಫರ್ಮ್ ಐತೆ, ಅದ್ರ ಜೋಡ ಇನ್ನ 3 ಕೊಟ್ರ. ಸಿಕ್ಕಿಂ ಮತ್ತೆ ಯಾವ್ದ? ಸಿಕ್ಕಿಂ ಪೊಲೀಸ, ಪುದುಚೇರಿ ಪೊಲೀಸ, ಇನ್ನೊಂದು ಯಾರಂದ್ರೆ NDRF. NDRF ಯಾವ್ದಿದ ಇದ್ರೊಳಗೆ? ಉತ್ತರ ಪ್ರದೇಶದ ಒಡಿಸ್ಸಾ ಪೊಲೀಸ್. ಇವು 4 ಕೊಟ್ರ ಪಕ್ಕಲ್ಲ. 14 2026 ಕರೆಕ್ಟ್. ಯಾವ್ದ್ರಗಿಂದ ಇದು? ಇನ್ಸ್ಟಾಗ್ರಾಮ್ನಿಂದ ತೆಗ್ದೇನೆ. ಕೆಳಗೆ ಇನ್ಸ್ಟಾಗ್ರಾಮ್ ಅಂತ ಬರೋದಿಲ್ಲ ಇನ್ನೊಂದು ನೋಡ್ತಿಂತವ ಇದ್ರೊಳಗೆ. ಬತ್ತು ಅಲ್ಲಿ ಕೆಳಗೆ ಅದಕ್ಕಂತ ಬಿಡ. ಅದನ್ನೊಂದು ನೆನಪಿಟ್ರೆ ಅದ್ರ ಜೋಡ 3 ಅದಾವ ಅಂದ್ರೆ ನೋಡಿ ಹೇಳ್ತೀನಿ ಇನ್ನೊಂದು ಕನ್ಫರ್ಮ್ ಮಾಡಿ ವೆಬ್ಸೈಟ್ದಿಂದ. ಇದನ್ನು ಯಾವ್ದು ಹೇಳಿದ್ವಿ? ಇಂಡಿಯಾಸ್ ಫಸ್ಟ್ 0 ಎಮಿಷನ್ ಪೋರ್ಟ್ ಅಂತ ಯಾವ್ದು ಕರೀತಾರೆ? 0 ಎಮಿಷನ್ ಪೋರ್ಟ್ ಅಂತ ರೀಸೆಂಟಾಗಿ ಒಂದು ಡಿಕ್ಲೇರ್ ಮಾಡ್ರು. ಇದು ಮಣ್ಣು ಕ್ವಶನ್ ಕೇಳ ನೋಡಿ PCದಾಗ. ನಾವು ಇದನ್ನು ಮಾಡಿದ್ದೀವಿ ನೆನಪೈತಿ, ಗ್ರೀನ್ ಪೋರ್ಟ್ಸ್ ಅಂತ ಮಾಡಿದ್ದೀವಿ ನೆನಪೈತಿ. ಗ್ರೀನ್ ಪೋರ್ಟ್ಸ್ದಾಗ ಎಷ್ಟು ಬರ್ತಾವೆ ಇಂಡಿಯಾದಾಗ? ಯಾರು ನಾ ಅವಾಗ ಹೇಳಿದ್ವಿ ಗ್ರೀನ್ ಪೋರ್ಟ್ಸ. ಹಿಂಗೆ ಏನಾರ ಪೋರ್ಟ್ಸ್ಗಳು ಬಂದಿರ್ತಾವಲ್ಲ, ಅಥವಾ ನಮ್ಮಲ್ಲಿ ಏನಿದ್ರು ಗ್ರೀನ್ ಪೋರ್ಟ್ಸ ಬ್ಲೂ ಪೋರ್ಟ್ಸ ಇದ್ದು, ಅವ್ನು ಗ್ರೀನ್ ಪೋರ್ಟ್ಸ ಬ್ಲೂ ಪೋರ್ಟ್ ಇನಿಷಿಯೇಟಿವ್ ಅಂಡ್ರ ಕೇಳ್ಬೇಕಿತ್ತಲ್ಲ. ಡೈರೆಕ್ಟ್ ಅವು ಬಂದರ ನ್ಯೂಸ್ನಾಗಿದ್ದಾಗ ಬಂದರನೇ ಹೆಸರು ಹಾಕ್ಬಿಡ್ತಾರೆ, ಯಾವ ಸ್ಟೇಟ್ನಾಗ ಬರ್ತಾವ ಅಂತೇಳಿ. ಹಂಗೆ ಕೇಳಿದ್ದಲ್ಲ ಮಣ್ಣು. ಈಗ ಹೇಳಿ ಗ್ರೀನ್ ಪೋರ್ಟ್ಸ್ದಾಗ ಬಂದಾಗ ಎಷ್ಟು ಬರ್ತಾವೆ? 3 ಬರ್ತಾವೆ. ಯಾವ್ಯಾವ? ಕಾಂಡ್ಲಾಕ್ ಏನಂತ ಕರೀತಾರೆ? ಕಾಂಡ್ಲಾಕ್ ಇನ್ನೊಂದು ಏನಂತ ಕರೀತಾರೆ? ದೀನ್ ದಯಾಳ್ ಉಪಾಧ್ಯಾಯ, ಶ್ಯಾಮ್ ಪ್ರಸಾದ್ ಮುಖರ್ಜಿ. ದೀನ್ ದಯಾಳ್ ಉಪಾಧ್ಯಾಯ ಬಂದರ ಅಂದ್ರು ಒಂದ, ಕಾಂಡ್ಲಾ ಬಂದರ ಅಂದ್ರೆ ಒಂದ. ನೆಕ್ಸ್ಟ್ ಎರಡನೇದು ವಿ ಚಿದಂಬರಂ ಬಂದರ ಎಲ್ಲಿ ಬರ್ತದೆ? ತಮಿಳ್ನಾಡು. ಇನ್ನೊಂದು ಪಾರಾದ್ವೀಪ ಬಂದರ ಎಲ್ಲಿ ಬರ್ತದೆ? ಒಡಿಸ್ಸಾದ ಪಾರಾದ್ವೀಪ ಬಂದರ. ಇವೇನಂದ್ರೆ 3 ಏನಂದ್ರೆ ಗ್ರೀನ್ ಪೋರ್ಟ್ಸ್ ಅಂತ ಕರಿತೀವಿ. ಈ ಗ್ರೀನ್ ಪೋರ್ಟ್ಸ್ ಇನಿಷಿಯೇಟಿವ್ ಎದ್ರ ಸಲ್ಮಾನ್ ಮಾಡತ್ತಾರ? ಗ್ರೀನ್ ಪೋರ್ಟ್ಸ್ ಅಂದಾಗ ಹೇಳಿದ್ನೆಲ್ಲ, ಗ್ರೀನ್ ಎನರ್ಜಿದಿಂದ ಅಲ್ಲಿ ಕಂಟೈನರ್ಗಳನ್ನೆಲ್ಲ ಅನ್ಲೋಡ್ ಮಾಡ್ಬೇಕು. ಈ ಗ್ರೀನ್ ಪೋರ್ಟ್ಸ್ ಏನು 3 ಬರ್ತಾವಲ್ಲ, ಈಗ 0 ಎಮಿಷನ್ ಪೋರ್ಟ್ ಅಂತ ಇನ್ ಕೇಸ್ ನಾಳೆ ಕ್ವಶನ್ ಬಂದಾಗ ಅದಕ್ಕೆ ನೆನಪು ಬರ್ಲಿಕ್ಕತ್ತೇಳಿ ಗ್ರೀನ್ ಪೋರ್ಟ್ಸ್ ಅಂತ ಹೇಳಿದ್ವಿ. ಗ್ರೀನ್ ಪೋರ್ಟ್ಸ್ ಇನಿಷಿಯೇಟಿವ್ ದ ಮೇನ್ ಮೋಟೋ ಏನೈತೆ ಅಂದ್ರೆ ನಾನ್ ರಿನ್ಯೂವೇಬಲ್ ಎನರ್ಜಿ ಯೂಸ್ ಮಾಡಿರ್ತಾರೆ, ಅದರಿಂದ ಎಮಿಷನ್ ಕಡಿಮೆ ಆಗ್ತಿರ್ತೈತಲ್ಲ. ಸೇಮ್ ಇವ 3ರಾಗ ಒಂದು ಬರ್ಬೇಕು. ಅದ 3ರಾಗ ಯಾವ್ದಂದ್ರೆ ವಿ ಚಿದಂಬರಂ ಪೋರ್ಟ್ ಇಂಡಿಯಾಸ್ ಫಸ್ಟ್ 0 ಎಮಿಷನ್ ಪೋರ್ಟ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ. ಅಥವಾ ಭಾರತದ ಮೊದಲ 0 ಎಮಿಷನ್ ಅಥವಾ ಏನಂತಾರ ಶೂನ್ಯ ಇಂಗಾಲ ಹೊರಸೂಸುವ ಬಂದರ ಅಂತ ಕರೆದಿರ್ತೇನೆ. ಯಾವ್ದಂದ್ರ ವಿ ಚಿದಂಬರಂ ಬಂದರ. ಎಲ್ಲಿ ಬರ್ತೈತೆ ಅಂದ್ರೆ ತಮಿಳ್ನಾಡು. ನೆನಪಿರ್ತೈತಲ್ಲ. ಗ್ರೀನ್ ಪೋರ್ಟ್ಸ್ನಾಗ ಬರ್ತೈತಿ. ಭಾರತದ ಮೊದಲ 0 ಎಮಿಷನ್ ಪೋರ್ಟ್ ಅಂತ ಯಾವ್ದು ಕರೀತಾರೆ ಅಂದ್ರೆ ವಿ ಚಿದಂಬರಂ ಬಂದರ. ಗ್ರೀನ್ ಪೋರ್ಟ್ಸ್ 3 ಹೇಳ್ರಲ್ಲ. ಈಗ ಹೇಳ್ರಿ ನೋಡು ಬ್ಲೂ ಪೋರ್ಟ್ಸ್ 3 ಹೇಳ್ರಿ. ಜಾಕೈ ಇವತ್ತು ಬರ್ತೈತಿ. ಕರೆಕ್ಟ್. ಜಾಕೋಬ್ ಎಲ್ಲಿ ಬರ್ತೈತಿ? ಜಾಕೋಬ್ ಎಲ್ಲಿ ಬರ್ತೈತಿ? ಗುಜರಾತ್ನ ಜಾಕೋಬ್. ನೆನಪಿ ಇವು ಪೋರ್ಟ್ಗಳು ಡೈರೆಕ್ಟ್ ಬ್ಲೂ ಪೋರ್ಟ್ಸ್ ಇನಿಷಿಯೇಟಿವ್ ಅಂಡ್ರ ಕೇಳ್ಬೇಕತ್ತಿಲ್ಲ. ಜಾಕೋಬ್ ಪೋರ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾವ ಸ್ಟೇಟ್ನಾಗ ಕಂಡು ಬರ್ತೈತಿ ಅಂದ್ರೆ ಗುಜರಾತ್ದಾಗ. ಅದಾದ್ಮೇಲೆ ನೆಕ್ಸ್ಟ್ ಒಣಕಬಾರ ಬರ್ತೈತಿ. ಎಲ್ಲಿ? ದಿಯು ದಮನ್ನ ಒಣಕಬಾರ. ನೆಕ್ಸ್ಟ್ ಎರಡದು ಇನ್ನೊಂದು ಉಳಿತ್ಲಾ ಕಾರೈಕಲ್. ಎಲ್ಲಿ? ಪುದುಚೇರಿಯ ಕಾರೈಕಲ್. 3 ನೆನಪಿರ್ತಾವಲ್ಲ. ಈ ಬ್ಲೂ ಪೋರ್ಟ್ಸ್ ಇನಿಷಿಯೇಟಿವ್ಗೆ ಯಾರು ಇಂಟರ್ನ್ಯಾಷನಲ್ ಸಂಸ್ಥೆ ಅಥವಾ ಆರ್ಗನೈಸೇಷನ್ ಹೆಲ್ಪ್ ಮಾಡೈತ್ರಿ? FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಬರ್ತೈತಿ. ಎಲ್ಲಿ ಬರ್ತೈತಿ? ಇಟಲಿಯ ರೋಮ್. ವೆರಿ ಗುಡ್. ನೆನಪಿರ್ತೈತಲ್ಲ. ಇದು 0 ಪೋರ್ಟ್ಸ್ ಯಾವ್ದತ್ ಕರೀತಾರಂದ್ರ
ವಿ ಚಿದಂಬರಂ ಬೋರ್ ಈಗ ಹೇಳ್ರಿ ನೋಡು ಕರೆಕ್ಟ್ ಇದನ್ನ ಜೀರೋ ಎಮಿಷನ್ ಪೋರ್ಟ್ ಯಾವ್ದಂದ್ರೆ ವಿ ಚಿದಂಬರಂ ಬಂದರ ಅಂತ ಬರ್ತೈತಿ. ಭಾರತದ ಮೊದಲ ಇದನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ ಹೊಂದಿದ ಬಂದರ ಯಾವ್ದು ಅಥವಾ ಸ್ಪೆಷಲ್ ಎಕನಾಮಿಕ್ ಝೋನ್ ಹೊಂದಿದ ಪ್ಲೇಸ್ ಯಾವ್ದಂದ್ರೆ ಕಾಂಡ್ಲಾ ಬಂದರ. ನೆನಪಿರ್ತೈತಲ್ಲ ಕಾಂಡ್ಲಾ. ಅರ್ಬನ್ ಅಥವಾ ಪ್ರೈವೇಟ್ PPP ಮಾಡೆಲ್ ಮೇಲೆ ಫಸ್ಟ್ ಸ್ಪೆಷಲ್ ಎಕನಾಮಿಕ್ ಝೋನ್ ಎಲ್ಲಿ ಮಾಡ್ಯಾರ? ಎಲ್ಲಿ? ಪಾಂಡಿಚೇರಿ. 3 ಹೇಳಿದ್ನಲ್ಲ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಬರ್ತಾವ. ಈಗ ಕರ್ನಾಟಕದಾಗೂ ನ್ಯೂಸ್ನಾಗ ಐತಿ ನೋಡಿ. ಕರ್ನಾಟಕದಾಗ ಇಲ್ಲತ್ತಲ್ಲ, ಕರ್ನಾಟಕದಾಗ 14 16 ಏನೋ ಸ್ಪೆಷಲ್ ಎಕನಾಮಿಕ್ ಝೋನ್ ಸಮಥಿಂಗ್ ಅದಾವಲ್ಲ, 14 ಸಮಥಿಂಗ್ ಅದಾವ. ಅದು ಏನೋ ನ್ಯೂಸ್ನಾಗ ಯಾಕೆ ಬಂದೈತೆ ಅಂದ್ರೆ ಕರ್ನಾಟಕದನು ಏನೋ ಸ್ಪೆಷಲ್ ಎಕನಾಮಿಕ್ ಝೋನ್ ಕಾರ್ಯನಿರ್ವಹಿಸತ್ತಿಲ್ಲ ಅಂದ್ರೆ ಬಂದ್ ಆಗ್ಯಾವತ್ತು ಹೇಳ್ದಂಗೆ. ಸ್ಪೆಷಲ್ ಎಕನಾಮಿಕ್ ಝೋನ್ ಎದ್ರ ಸಲ್ಬಂದ್ ಮಾಡ್ತಾರ ಅಥವಾ ವಿಶೇಷ ಆರ್ಥಿಕ ವಲಯ ಅಂದಾಗ ಈಗ ಬೆಂಗಳೂರು ಐತೆ ತಿಳ್ಕೊರಿ, ಅದಕ್ಕೆ ವಿಶೇಷ ಆರ್ಥಿಕ ವಲಯ ಇದ್ದಂಗೆ ಅದನ್ನ ಡಿಕ್ಲೇರ್ ಮಾಡ್ಲಿಕ್ಕೂ ಇದ್ದಂಗೆ. ಯಾಕಂದ್ರೆ ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ವಿಶೇಷ ಆರ್ಥಿಕ ವಲಯ ಡಿಕ್ಲೇರ್ ಮಾಡಿದ್ಮೇಲೆ ಫಂಡ್ ಮಾಡ್ಬೇಕತ್ತಿಲ್ಲ, ಅಲ್ಲಿದು ಫೈನಾನ್ಷಿಯಲ್ ಸಪೋರ್ಟ್ ಆಗಂಗ ಅಥವಾ ಅಲ್ಲಿ ನಿಮಗೆ ಬೇಕಾಗಿದ್ದ ರಿಸೋರ್ಸ್ ಎಲ್ಲ ಸಿಗ್ತಿದ್ದು ಅಂತೇಳಿ ಅವು ವಿಶೇಷ ಆರ್ಥಿಕ ವಲಯ. ಇಂಡಿಯಾಸ್ ಫಸ್ಟ್ ಯಾವ್ದಂದ್ರೆ ಕಾಂಡ್ಲಾ ಆಗಿತ್ತು. ಅದಾದ್ಮೇಲೆ ಅರ್ಬನ್ ಇದರಲ್ಲಿ ಅಥವಾ ಪ್ರೈವೇಟ್ ಪಾರ್ಟ್ನರ್ಶಿಪ್ ಎಲ್ಲಿ ಮಾಡ್ತಾರೆ ಅಂದ್ರೆ ಪಾಂಡಿಚೇರಿ ಒಳಗೆ. ಅದಾದ್ಮೇಲೆ ಇನ್ನೊಂದು ಬರ್ತೈತಿ AI ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಬರ್ತೈತಿ. ಎಲ್ಲಿ? ನವರಾಯಪುರ. ಎಲ್ಲಿ ಬರ್ತೈತಿ ನವರಾಯಪುರ? ಛತ್ತೀಸ್ಗಢದ ನವರಾಯಪುರ. ನೆನಪಿರ್ತೈತಲ್ಲ. ನೆಕ್ಸ್ಟ್ ಇವತ್ತು ಆಗಸ್ಟ್ 12 ಇಂಟರ್ನ್ಯಾಷನಲ್ ಯೂತ್ ಡೇ ಒಂದು ಆಚರಿಸ್ತಾರೆ. ಇನ್ನೊಂದು ಏನಂದ್ರೆ ಎಲಿಫೆಂಟ್ ಡೇ ಅಂತ ಆಚರಿಸ್ತಾರೆ. 2 ಆಚರಿಸ್ತಾರೆ. ಇಂಟರ್ನ್ಯಾಷನಲ್ ಯೂತ್ ಡೇ ಅಂತ ಆಚರಿಸ್ತಾರೆ. ಇದನ್ನ ಯಾರು ಆಚರಿಸ್ತಾರೆ? ಇಂಡಿಯನ್ ಗೌರ್ಮೆಂಟ್ ದಿಂದ ಡಿಕ್ಲೇರ್ ಮಾಡಿದ್ದು ಅಥವಾ ವಿಶ್ವಸಂಸ್ಥೆಯಿಂದ ಡಿಕ್ಲೇರ್ ಮಾಡಿದ್ದು? ವಿಶ್ವಸಂಸ್ಥೆ. 2 ನೆನಪಿಟ್ಕೊಳಕಂದ್ರೆ ರಾಷ್ಟ್ರೀಯ ಯುವಕರ ದಿನ ಅಂತ ಆಚರಿಸ್ತಾರೆ. ನೆನಪೈತಲ್ಲ ಲಾಸ್ಟ್ ಟೈಮ್ 25 ಏನೋ ಮಾಡಿದ್ರಲ್ಲ, ಇಲ್ಲಿ ಧಾರವಾಡದಾಗ ಸಮ್ಮೇಳನ ಮಾಡಿದ್ರು ನೋಡಿ. 22 23 ಟೈಮ್ನಾಗ ಮಾಡಿದ್ರಿ ನೋಡಿ. ವಿವೇಕಾನಂದರ ಜನ್ಮದಿನದ ಸಲ್ಬಂದ್ ಏನ್ ಮಾಡ್ತಾರಂದ್ರೆ ರಾಷ್ಟ್ರೀಯ ಯುವಕರ 2 ಎತ್ತ ರಾಷ್ಟ್ರೀಯ ಯುವಕರ ದಿನ ಬತ್ತೇಳಿ. ಯಾವಾಗಂದ್ರೆ ಜನವರಿ 12 ರಾಷ್ಟ್ರೀಯ ಯುವಕರ ದಿನ. ಹೌದಾ? ಆಮೇಲೆ ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಯುವಕರ ದಿನ ಬಂದಾಗ ಆಗಸ್ಟ್ 12. ಈ ಆಗಸ್ಟ್ 12 ಎರಡಕ್ಕೂ ನೆನಪಿಟ್ಕೊರಿ. ಇದು ಆಗಸ್ಟ್ 12 ಏನೈತಲ್ಲ ಅಂತಾರಾಷ್ಟ್ರೀಯ ಯುವಕರ ದಿನ ಅನ್ನೋದು ಯಾರಂದ್ರೆ ವಿಶ್ವಸಂಸ್ಥೆಯಿಂದ ಡಿಕ್ಲೇರ್ ಮಾಡಿದ್ದು. ಅದ್ರ ಥೀಮ್ ಏನೈತೆ ಹೇಳ್ರಿ ನೋಡು. ಥೀಮ್ ಅದು ಇಂಗ್ಲೀಷ್ನಾಗ ಕನ್ನಡದಾಗ ಬರಿಬೇಕು ಅದನ್ನ. ಕನ್ನಡದಾಗ ಹೇಳ್ತೀನಿ. ವಿಭಿನ್ನ ಸಂದರ್ಭಗಳು ಸಾಮಾನ್ಯ ಆಶಯ ಅಥವಾ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಕಾಮನ್ ಆಸ್ಪಿರೇಷನ್ಸ್ ಅಂತ ಕರೀತಾರೆ. ಅಂದ್ರೆ ವಿಭಿನ್ನ ಸಂದರ್ಭಗಳು ಇದನ್ನ ಸಾಮಾನ್ಯ ಆಶಯಗಳು ಅಂತ ಕರೀತಾರೆ. ಇಲ್ಲಾರ ಯಾವ್ದ್ರಾಗ ನೆನಪಿಟ್ಕೋತೀರಿ ಹೇಳಿ? ಇಂಗ್ಲೀಷ್ನಾಗ ಹೇಳಿ ಕನ್ನಡದಾಗ? 2 ಕನ್ಫ್ಯೂಸ್ ಮಾಡಿ ನಂದಿರಿ ಮತ್ತೆ ನನಗೆ. ಇಂಗ್ಲೀಷ್ನಾಗ ಭಾಳ ಇಂಗ್ಲೀಷ್ನಾಗ ಹೇಳ್ತೀರಿ ಮತ್ತೆ ಇಂಗ್ಲೀಷ್ನಾಗ ಹೇಳ್ತೀರಿ. ನೆಕ್ಸ್ಟ್ ಇರ್ಲಿ ಡಿಫ್ರೆಂಟ್ ಕಾಂಟೆಕ್ಸ್ಟ್. ಇನ್ನೊಂದು ಡಿಫ್ರೆಂಟ್ ಕಾಂಟೆಕ್ಸ್ಟ್ ಕಾಮನ್ ಆಸ್ಪಿರೇಷನ್ಸ್ ಅಂತ ನೆನಪಿಟ್ಕೋರಿ. ಯಾವ್ದ್ರ ಥೀಮ್ ಅಂದ್ರೆ ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವಕರ ದಿನದ. ಇನ್ನೊಂದು ಏನ್ ಆಚರಿಸ್ತೀವಿ ಆಗಸ್ಟ್ 12 ಅಂದ್ರೆ ಎಲಿಫೆಂಟ್ ಡೇ. ಎಲಿಫೆಂಟ್ ಡೇ ಇದು ಯಾವಾಗ ಬರ್ತೈತಿ? ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನು 1992 ಕರೆಕ್ಟ್ ಅಲ್ಲ? 1992 ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಬರ್ತೈತಿ. ಎಲಿಫೆಂಟ್ ನ ಏನ್ ಮಾಡ್ಬೇಕು? ಪ್ರೊಟೆಕ್ಟ್ ಮಾಡ್ಬೇಕಂತೇಳಿ. ಎಲಿಫೆಂಟ್ ಸೆನ್ಸಸ್ ಅಂತ ಮಾಡ್ತಾರೆ. ನೆನಪೈತಿ? ಆನೆಗಳ ಜನಗಣತಿ ಅಂತೇಳಿ. ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ? 5 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ. ವೆರಿ ಗುಡ್. ಆನೆಗಳ ಜನಗಣತಿ 5 ವರ್ಷಕ್ಕೊಮ್ಮೆ ಮಾಡ್ತಾರೆ. ಎಂ ಸ್ಟ್ರಿಪ್ ಅಂತ ಬಂದ್ರೆ ಇದು ಟೈಗರ್ ಪಾಪ್ಯುಲೇಷನ್ ತೆಗಿತಿರ್ತಾರಲ್ಲ ಆ ಟೈಮ್ನಾಗ ತಗೋತಾರೆ ಎಂ ಸ್ಟ್ರಿಪ್ ಅನ್ನೋದು. ಮೈಕ್ ಅನ್ನೋದು ಇನಿಷಿಯೇಟಿವ್ ಎದಕ್ಕೆ ಸಂಬಂಧಿಸಿದೆ? ಆನೆಗಳ ಸಂಬಂಧ. ಮೈಕ್ ಇನಿಷಿಯೇಟಿವ್ ಫುಲ್ ಫಾರ್ಮ್ ಮಾನಿಟರಿಂಗ್. ಎಸ್ ಕರೆಕ್ಟ್. ಮೈಕ್ MIKE ಅಂತ ಬರ್ತದೆ. ಇದು ಜನಗಣತಿಗೆ ಸಂಬಂಧ ಬರಂಗಿಲ್ಲ. ಅದನ್ನ ಬರೀ ಹೇಳಿನ ಜನಗಣತಿ 8 ವರ್ಷಕ್ಕೊಮ್ಮೆ ಮಾಡ್ತಾರೆ ಅಂದ್ರೆ 5 ವರ್ಷಕ್ಕೊಮ್ಮೆ. ಎಂ ಸ್ಟ್ರಿಪ್ ಅಂತ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಈಗೇನು ಹುಲಿಗಳ ಜನಗಣತಿ ಮಾಡ್ತಿರ್ತಾರಲ್ಲ ಆ ಹುಲಿ ಮೇಲಿಂದ ಏನ್ ಪಟ್ಟಿ ಇರ್ತಾವಲ್ಲ ಅದನ್ನ ಮಾಡೋ ಸಂಬಂಧ ಎಂ ಸ್ಟ್ರಿಪ್ ಅಂತ ತರ್ತಾರೆ. ಮೈಕ್ ಅಂತ ಇನಿಷಿಯೇಟಿವ್ ತರ್ತಾರೆ ಅಥವಾ ಯಾವ ಪ್ರಾಣಿಗಳ ಸಂಬಂಧ ಡೆಡಿಕೇಟೆಡ್ ಆಗಿ ಮೈಕ್ ಇನಿಷಿಯೇಟಿವ್ ಮಾಡ್ತಾರ ಅಂತ ಕೇಳ್ಬೋದು. ಮೈಕ್ ಹೇಳ್ರಿ. ಮೈಕ್ ಅಂದ್ರೆ ಕರೆಕ್ಟ್. ಮಾನಿಟರಿಂಗ್. ಅಂದ್ರೆ ಇಲ್ಲಿಗಲ್. ನೆಕ್ಸ್ಟ್ ಕಿಲ್ಲಿಂಗ್ ಎಲಿಫೆಂಟ್. ಹೆಸರಿನಾಗ ಐತಲ್ಲ MIKE ಅಂತ ಐತಿ. ನೆನಪಿಟ್ಕೋರ MIKE ಅಂತ ಬಂದಾಗ ಮಾನಿಟರಿಂಗ್ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್. ಇವು ಏನ್ ಮಾಡ್ತೀರಿ ಅಂದ್ರೆ ಆನೆಗಳಿಗೆ ಏನ್ ದಂತಗಳು ಬಂದಿರ್ತಾವಲ್ಲ ಅವು ಏನ್ ಇದನ್ನ ಹಲ್ಲ ದಂತ ಅಂದ್ರೆ 2 ಒಂದಲ್ಲ ಅವು ಬಿಳಿವು ಇರ್ತಾವಲ್ಲ ಆನೆವು. ಅವು ಇಲ್ಲಿಗಲ್ ಟ್ರೇಡಿಂಗ್ ಹಾಕಿದ್ದು ಅಥವಾ ಏನ್ ಮಾಡ್ತಾರ ವೈಲ್ಡ್ ಲೈಫ್ ಕ್ರೈಮ್ ಅಂತ ಕರಿತಾರೆ. ಅವ್ರ ಸಂಬಂಧ ಆನೆಗಳನ್ನ ಕೊಲ್ತಿದ್ರು ಅಥವಾ ಆನೆಗಳ ಜೋಡ ಏನ್ ಮಾಡ್ತೀರ ಅಂದ್ರೆ ಕಿಲ್ಲಿಂಗ್ ಅಥವಾ ಬೇಟೆ ಆಡ್ತಿದ್ರಲ್ಲ ಅದನ್ನ ತಡಿಬೇಕಂತ ಯಾವ್ದು ಇನಿಷಿಯೇಟಿವ್ ತರ್ತಾರೆ ಅಂದ್ರೆ ಮೈಕ್ ಇನಿಷಿಯೇಟಿವ್ ತರ್ತಾರೆ. ಪೂರ್ತಿ ಒಂದು ಮೈಕ್ ಫುಲ್ ಫಾರ್ಮ್ ಹೇಳ್ಬಿಡ್ರಿ. ಲಾಸ್ಟ್ ಎಂ ಅಂದ್ರ ಮಾನಿಟರಿಂಗ್, I ಅಂದ್ರ ಇಲ್ಲಿಗಲ್, K ಅಂದ್ರ ಕಿಲ್ಲಿಂಗ್ ಆಫ್ ಎಲಿಫೆಂಟ್. ಎಲಿಫೆಂಟ್ ಸೆನ್ಸಸ್ ಎಷ್ಟು ವರ್ಷಕ್ಕೊಮ್ಮೆ ಅಂದ್ರೆ ಈ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಬರ್ತದೆ 1992ದಾಗ. ತಂದು ಮಿನಿಸ್ಟ್ರಿ ಯಾವ್ದು? ಮಿನಿಸ್ಟ್ರಿ ಅದ ಬರ್ತದೆ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್. ಅವರ ತಂದಿರ್ತಾರೆ. ನೆನಪಿಟ್ಟು ಈ ಪ್ರಾಜೆಕ್ಟ್ಗಳು ಎಲ್ಲ ಬಂದವಲ್ಲ ನಾಳೆ ಏನು ಕನ್ಫ್ಯೂಸ್ ಮಾಡಂಗಿಲ್ಲ ಇವತ್ತರ ಮೇಲೆ. ಮೈಕ್ ಅವಾಗ ಬಂದಿಲ್ಲ. ಮೈಕ್ ಮುಂದೆ ಅದು ಪಾರ್ಟ್ ಆಗಿ ತರ್ತಾರೆ. ಮಾನಿಟರಿ ಕಿಲ್ಲಿಂಗ್ ಅಂತ ಮೈಕ್ ಅವಾಗ ತರಂಗಿಲ್ಲ. ಈ ಪ್ರಾಜೆಕ್ಟ್ ಮೈಕ್ 92 ತರ್ತಾರ. ಮೈಕ್ ಅವಾಗ ತರಂಗಿಲ್ಲ. ಮೈಕ್ ಮುಂದೆ ಬಂದಾಗ 2003 ಪಕ್ಕ 3 ಅಲ್ಲ ಪಕ್ಕ 2003 ಆಗತ್ತೆ ನೋಡಿ. ನೆನಪಿಟ್ಟು ಮೈಕ್ 2 ನೆನಪಿಟ್ಟು. ಯಾಕೆ ಮೈಕ್ ಅಂತ ಹೇಳತ್ನ ಗೊತ್ತಾ? ಮೊದಲು ಪ್ರಾಜೆಕ್ಟ್ಗಳು ಏನು ಬರ್ತಾವಲ್ಲ ನಾಳೆ ನಿಮಗೆ ಪ್ರಾಜೆಕ್ಟ್ ಟೈಗರ, ಪ್ರಾಜೆಕ್ಟ್ ಎಲಿಫೆಂಟ್ ಅಥವಾ ಪ್ರಾಜೆಕ್ಟ್ ಲಾಯನ ಇವೇನೋ ಕೇಳೋ ಪ್ರಾಜೆಕ್ಟ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ದವರು ಮಾಡಿರ್ತಾರೆ. ನಾಳೆ ಕೇಳಿದಾಗ ನಾವು NTCA ಅಥವಾ NTCA ಬಂದಾಗ ಟೈಗರ್ದು ಪಾಪ್ಯುಲೇಷನ್ ಕಂಡಕ್ಟ್ ಮಾಡೋರು ಅಷ್ಟೇ ಯಾರಂದ್ರೆ NTCA ದವ್ರು ಬರ್ತಾರೆ. ಬಟ್ ಅದನ್ನ ಪ್ರಾಜೆಕ್ಟ್ ಏನು ತಂದಿರ್ತಾರಲ್ಲ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್ ದವರು ತಂದಿರ್ತಾರೆ. ಪ್ರಾಜೆಕ್ಟ್ ಎಲಿಫೆಂಟ್ ಯಾರು ತರ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಫಾರೆಸ್ಟ್. ಯಾವ ಇಯರ್ದಾಗ ರೀ? 1992. ಈಗ ಹೇಳ್ರಿ ನೋಡು ಆಲ್ ಓವರ್ ಇಂಡಿಯಾ ಎಷ್ಟು ಎಲಿಫೆಂಟ್ ರಿಸರ್ವ್ಸ್ ಅದು? 33, 34, 58.
33 ನೆನಪಿರ್ತೈತಲ್ಲ. ಆಲ್ ಓವರ್ ಇಂಡಿಯಾ ಕಂಡ್ರೆ ಈಗ ನಮ್ಮಲ್ಲಿ ಹೆಂಗಂದ್ರೆ ಟೈಗರ್ ರಿಸರ್ವ್ಸ್ ಅಥವಾ ಟೈಗರ್ ಇದೇನೇನಂತ ಹುಲಿ ಸಂರಕ್ಷಣಾ ತಾಣಗಳದಾವಲ್ಲ, ಇಂಡಿಯಾದಾಗ ಹುಲಿ ಸಂರಕ್ಷಣಾ ತಾಣಗಳು ಎಷ್ಟು ಅದಾವ? 58 ಅದಾವ. 58ನೇದು ಯಾವ್ದು? ಮಾಧವ. ಎಲ್ಲಿ ಬರ್ತೈತಿ? ಮಧ್ಯಪ್ರದೇಶದ ಮಾಧವ ಅಂತ ಬರ್ತೈತಿ. ಯಾವ್ದಂದ್ರೆ 58ನೇ ಹುಲಿ ಸಂರಕ್ಷಣಾ ತಾಣ ಅಂತ ಕರಿತೀವಲ್ಲ. ಈ ಕರ್ನಾಟಕದಾಗ ಹುಲಿ ಸಂರಕ್ಷಣಾ ತಾಣಗಳು ಎಷ್ಟು ಬರ್ತಾವ? 5 ಬರ್ತಾವಲ್ಲ. ಸೇಮ್ ಹಂಗ ಕರ್ನಾಟಕದಾಗೂ ಏನಂದ್ರೆ ಎಲಿಫೆಂಟ್ ಸಂರಕ್ಷಣಾ ತಾಣ ಅಥವಾ ಆನೆಗಳ ಸಂರಕ್ಷಣಾ ತಾಣನು ಬರ್ತೈತಿ. ಟೋಟಲ್ ಆಲ್ ಓವರ್ ಇಂಡಿಯಾ ಕನ್ಸಿಡರ್ ಮಾಡಿದಾಗ 33 ಹುಲಿ ಇದನ್ನ ಆನೆಗಳ ಸಂರಕ್ಷಣಾ ತಾಣ ಅಂತ ಬರ್ತೈತಿ. ಇಂಡಿಯಾ ಟೋಟಲ್ ಕನ್ಸಿಡರ್ ಮಾಡಿದಾಗ 33. ಅದಾದ್ಮೇಲೆ ಕರ್ನಾಟಕದಾಗ 2 ಬರ್ತಾವ. ಯಾವ ಕರ್ನಾಟಕದಾಗ? ದಾಂಡೇಲಿ ಮತ್ತ ಕಾವೇರಿ. ಎಲ್ಲಿ ಬತ್ತು? ಕರೆಕ್ಟ್. ದಾಂಡೇಲಿ ಮತ್ತೆ ಇದನ್ನ ದಾಂಡೇಲಿ ಮತ್ತೆ ಯಾವ್ದಂದ್ರೆ ಮೈಸೂರು. ಎಲಿಫೆಂಟ್ ರಿಸರ್ವ್ 2 ನೆನಪಿರ್ತಾವಲ್ಲ. ಎಲಿಫೆಂಟ್ ರಿಸರ್ವ್ಗಳು ಬಂದಾಗ ಟೋಟಲ್ ಆಲ್ ಓವರ್ ಇಂಡಿಯಾ ಕನ್ಸಿಡರ್ ಮಾಡಿದಾಗ ಎಷ್ಟು ಅದಾವ ಕೇಳ್ರ? 33. ಕರ್ನಾಟಕದಾಗ ಬಂದಾಗ ಓಕೆ ಬೆಂಕಿ. ಹೈಯೆಸ್ಟ್ ಎಲಿಫೆಂಟ್ ಇರು ಎಲ್ಲಿ ಅಂದ್ರ ಕರ್ನಾಟಕದಾಗ. ಎಲ್ಲಿ ಎಲಿಫೆಂಟ್ ಇರುವುದು ಎಲ್ಲಿ ಕೇಳತ್ನ? ಎಲಿಫೆಂಟ್ ಇರುವುದು ಎಲ್ಲಿ? ಕರ್ನಾಟಕದಾಗ. ಹೈಯೆಸ್ಟ್ ಆನೆಗಳು ಇರುವುದು ಎಲ್ಲಿ ಅಂದ್ರೆ ಕರ್ನಾಟಕದಾಗ. ಬಟ್ ಹೈಯೆಸ್ಟ್ ಎಲಿಫೆಂಟ್ ಕಾರಿಡಾರ್ ಬಂದಾಗ ಎಲ್ಲಿ? ಪಶ್ಚಿಮ ಬಂಗಾಳ. ಅದು ಅಸ್ಸಾಂದಾಗ ಏನೋ ಕ್ರೈಸಿಸ್ ಆಗಿ ಏನೋ ಇನಿಷಿಯೇಟಿವ್ ತಂದಿದ್ರಲ್ಲ, ಅದು ಐತಿ. ಎಲಿಫೆಂಟ್ ಪಾಪ್ಯುಲೇಷನ್ ಬಂದ 3 ಹೇಳ್ಬಿಡ್ಲ. 1ನೇದು ಎಲಿಫೆಂಟ್ ಹೈಯೆಸ್ಟ್ ಅತಿ ಹೆಚ್ಚು ಆನೆಗಳು ಇರುವುದು ಎಲ್ಲಿ ಅಂದ್ರೆ ಕರ್ನಾಟಕ, 2nd ಅಸ್ಸಾಮ, 3ನೇದು ತಮಿಳ್ನಾಡು. ಇದಂತೂ ಕರೆಕ್ಟಾ? ಕರ್ನಾಟಕ, ಕೇರಳ, ಅಸ್ಸಾಂ. ಅಸ್ಸಾಂ 3ನೇ ಸ್ಥಾನದಾಗ. ಅಸ್ಸಾಂ 2nd, ಕೇರಳ 3. ತಮಿಳ್ನಾಡಲ್ಲಿ ಕೇರಳ. ಕರೆಕ್ಟ್. ಕೇರಳ ಸಾರಿ. ಇದನ್ನ 1ನೇದು ಯಾವ್ದಂದ್ರೆ ಕರ್ನಾಟಕ, ಅದಾದ್ಮೇಲೆ ಅಸ್ಸಾಮ, ಅದಾದ್ಮೇಲೆ ಕೇರಳ. ನಾವು ಉಲ್ಟಾ ಹೇಳಿ. ಅದಾದ ಅಸ್ಸಾಂದು ಏನೋ ಬಂದಿತ್ತಲ್ಲ, ಏನೋ ಆನೆ ಸಲ್ಮಾನ್ ಮಾಡ್ರ ಪ್ರಾಜೆಕ್ಟ್ ಬಿ. ಕರೆಕ್ಟ್. ಅದು ಪ್ಲಾನ್ ಬಿ ಅಲ್ಲ, ಪ್ರಾಜೆಕ್ಟ್ ಬಿನ. ಕರೆಕ್ಟ್. ಪ್ರಾಜೆಕ್ಟ್ ಬಿ ಒಂದು ಮಾಡಿದ್ರೆ ಇನ್ನೊಂದೇನೋ ರೀಸೆಂಟ್ ಆಗಿ ಇಶ್ಯೂ ಬಂದಿದ್ದು ನೆನಪು ಬರೋಲ್ಲ. ಪ್ರಾಜೆಕ್ಟ್ ಹಾತಿ ಅದು ಅವ್ರದ್ದು ನೆನಪು ಬರೋಲ್ಲ. ಇದನ್ ಗೊತ್ತಾ? ಅದು ಇದನ್ನ ಪ್ರಾಜೆಕ್ಟ್ ಬಿ ಅಂತ ಮಾಡಿದ್ರೆ ಅದು ಅಸ್ಸಾಂದಾಗ ಮಾಡಿದ್ರು ನೋಡ್ರಿ. ಪ್ರಾಜೆಕ್ಟ್ ಬಿ ಕರೆಕ್ಟ್. ಪ್ರಾಜೆಕ್ಟ್ ಬಿ ಮಾಡಿದ್ದು ಎಲ್ಲರ ಕ್ವಶನ್ ಕೇಳಿದಾಗ ಯಾರು ಮಾಡಿದ್ರು ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೇದವ್ರು ಮಾಡಿರ್ತಾರ ಅದನ್ನ. ಹೌದಲ್ಲ? ಮಿನಿಸ್ಟ್ರಿ ಆಫ್ ರೈಲ್ವೇದವ್ರ. ಪ್ಲಾನ್ ಬಿ ಅಲ್ಲ ನೋಡು. ಪ್ರಾಜೆಕ್ಟ್ ಪ್ಲಾನ್ ಬಿ ಅಲ್ಲ. ಪ್ಲಾನ್ ಬಿ ಅಲ್ಲ. RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಅದು ಪ್ಲಾನ್ ಬಿ ಎದ್ರ ಸಲ್ಮಾನ್ ಮಾಡ್ತಾರ ಅಂದ್ರೆ ಎದ್ರ ಸಲ್ಮಾನ್ ಮಾಡ್ಯಾರ ಅಂತ ಹೇಳಿದ್ನಲ್ಲ. ಎದ್ರ ಸಲ್ಮಾನ್ ಹೇಳ್ರಿ? ಅದ ಜೇನುಹುಳದ ಆವಾಜ್ ಕೇಳಿ ಆನೆಗಳು ಜೇನುಹುಳು ಕಂಜು ಓಡ್ತಾವ ಅಂತೇಳಿ ಎಲಿಫೆಂಟ್. ಅದೇ ಕರ ಅಸ್ಸಾಂದಾಗ ಎಲಿಫೆಂಟ್ ಇದನ್ನ ಹಾಕಿದ್ದು ನೋಡ್ರಿ, ಹೈಯೆಸ್ಟ್ ಸಾಯ್ತಿದ್ದು ಅಂತ ಟ್ರ್ಯಾಕ್ ಮೇಲೆ ಬಂದು ಅದ್ರ ಸಲ್ಮಾನ್ ಮಾಡಿದ್ರು. ಪ್ಲಾನ್ ಬಿ ಅಲ್ಲ ಅಸ್ಸಾಂದಾಗ. ಕರೆಕ್ಟ್. ಇನ್ನೊಂದು ಏನೋ ಐತೆ ನೆನಪು ಬರೋಲ್ಲ. ಇರ್ಲಿ ಬಿಟ್ಟು ನೋಡ್ದಾಗ ಹೇಳ್ತೀನಿ. ಬಿಡ್ರಿ ಮುಗೋದೈತಿ. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟ್ ಆಗಿ ಪಾಲಿಮರ್ ನೋಟ್ಸ್ ಅಂತ ಹೇಳಿದ್ಲ. ಪಾಲಿಮರ್ ನೋಟ್ಸ್ ಜಾರಿಗೆ ತರತಾರೆ. ಯಾರು ತರತಾರಿ? RBI ದವ್ರು ತರತಾರೆ. ಯಾವ 2 ನೋಟ್ಗಳನ್ನ ತರಬೇಕಂದ್ರೆ ಪಾಲಿಮರ್ ನೋಟ್ದಾಗ 10 ಮತ್ತು 20 ರೀಸೆಂಟ್ ಆಗಿ ಬರತೈತೆ. ಪಾಲಿಮರ್ ನೋಟ್ ಬಂದು ಅಂತೇಳಿ ನೆನ್ಪಿಟ್ಕೋರು. ಪ್ರೆಸೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕನ್ನತ್ತಾರ, ಇನ್ನ ಮಾಡಿಲ್ಲ. ಇಂಡಿಯಾದಾಗ ಗೌರ್ಮೆಂಟ್ದವ್ರು ತರ್ಬೇಕಂದ್ರೆ ಇಲ್ಲಾರ ಏನು ಕೇಳಿರ್ತಾರೆ ಗೊತ್ತ? ಪ್ರೆಸೆಂಟ್ ಇರೋದು ಯಾವ್ದು ಪೇಪರ್ನ ರಿಪ್ಲೇಸ್ ಮಾಡಿ ಪಾಲಿಮರ್ ನೋಟ್ಸ್ ತರತ್ ಕೇಳ್ಬೋದು. ಯಾವ್ದು ಯೂಸ್ ಮಾಡ್ತೀವಿ ಈಗ ಪ್ರೆಸೆಂಟ್? ಸ್ಟಿಚ್ ಬ್ಲೆಂಡ್ ಅಂತ ಏನೋ ಯೂಸ್ ಮಾಡ್ತಾರಲ್ಲ. ಸ್ಟಿಚ್ ಬ್ಲೆಂಡ್ ಪೇಪರ್ ಅಂತ ಬರ್ತೈತಲ್ಲ. ಪ್ರೆಸೆಂಟ್ ಯೂಸ್ ಮಾಡೋದು ಸ್ಟಿಚ್ ಬ್ಲೆಂಡ್ ಸಮಥಿಂಗ್. ಸ್ಟಿಚ್ ಬ್ಲೆಂಡ್ ಅಂತ ಕರೀತು. ಪ್ರೆಸೆಂಟ್ ಯೂಸ್ ಮಾಡೋದು ನಮ್ಮ ಏನು 500 ರೂಪಾಯಿ 1000 ನೋಟ್ಸ್ ಇರ್ತಾವಲ್ಲ, ಅವೆಲ್ಲ ಸ್ಟಿಚ್ ಬ್ಲೆಂಡ್ ಪೇಪರ್ ಅಂತ ಯೂಸ್ ಮಾಡಿರ್ತಾರೆ. ಪ್ರೆಸೆಂಟ್ ಯಾವ್ದು ಯೂಸ್ ಮಾಡ್ಬೇಕಂದ್ರೆ ಪಾಲಿಮರ್ ನೋಟ್ಸ್. ನೆನಪಿರ್ತೈತಲ್ಲ. RBI ಬಂದಾಗ ಹೇಳ್ರಿ, ರೀಸೆಂಟ್ ಆಗಿ ಮಾನಿಟರಿ ಪಾಲಿಸಿ ಕಮಿಟಿ ಅಂತಕ್ಕದ್ದು. ಇದು ಎಷ್ಟು ವರ್ಷ? 1 ವರ್ಷದಾಗ ಎಷ್ಟು ಸರಿ ಆಗ್ಬೇಕಾ? ಇದು ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕೆ ಬಂದೈತೆ ಅಂದ್ರೆ ರೆಪೋ ರೇಟ್ನ ಅಷ್ಟೇ ಇಟ್ಟೈತೆ ಅಂತೇಳಿ. ರೆಪೋ ರೇಟ್ ಅಂದ್ರೆ ಗೊತ್ತಾಗತ್ತಲ್ಲ, ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಅಂತ ಬರ್ತಾವಲ್ಲ. ಈ ರೆಪೋ ರೇಟ್ನ ಇದ್ದಷ್ಟು ಮೇಂಟೈನ್ ಮಾಡೈತಿ. RBI ನೋಡ್ಕೋತ ನಿಂತೈತೆ ಅಂತ ಹೇಳ್ತಾರೆ. RBI ಗವರ್ನರ್ ಯಾರ್ದಾರ ಹೇಳ್ರಿ? ಪ್ರೆಸೆಂಟ್ ಯಾರ? ಸಂಜಯ್ ಮಲ್ಹೋತ್ರಾ RBI ಗವರ್ನರ್ ಅದರ. ಈ ಪ್ರೆಸೆಂಟ್ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಬರ್ತೈತೆ. ಇದು ಇಂಪಾರ್ಟೆಂಟ್. ಯಾಕಂದ್ರೆ ಪೂರ್ತಿ RBI ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ ನೋಡ್ರಿ. ಇಂಡಿಯಾದಾಗ ಗೌರ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಐತಿಲ್ಲ, ಅದಕ್ಕಿಂತ ಹೆಚ್ಚು RBI ಇಂಪಾರ್ಟೆಂಟ್ ಐತಿ. ಗೌರ್ಮೆಂಟ್ ರನ್ ಆಗ್ಬೇಕಾದ್ರೆ ನೋಟ್ ಮ್ಯಾನುಫ್ಯಾಕ್ಚರ್ ಮಾಡೋರು ಯಾರಂದ್ರೆ RBI ದವ್ರು. ಇನ್ ಕೇಸ್ RBI ಎಲ್ಲರ ಕ್ರೈಸಿಸ್ ಆತ ತಿಳ್ಕೊರಿ, ಇಂಡಿಯನ್ ಕ್ರೈಸಿಸ್ ಅಥವಾ ಇಂಡಿಯಾ ಏನಂದ್ರೆ ಪೂರ್ತಿ ಗವರ್ನಿಂಗ್ ಹೋಗೈತೆ ಅಂದಾಗ. ಈ ಗೌರ್ಮೆಂಟ್ ಏನಂದ್ರೆ ನಾವು ಹೇಳ್ತೀವಿ, ಈಗ ಪ್ರಧಾನ ಮಂತ್ರಿ ಅದಾರ, ರಾಷ್ಟ್ರಪತಿ ಅದಾರ, ಇವರೆಲ್ಲ ನಡೆಸ್ಬೇಕಾರೆ ಏನ್ ಬೇಕಾದ್ರೆ ರೊಕ್ಕ ಬೇಕಾ. ನಮ್ಮಲ್ಲಿ ಇರುವುದು ಅಥವಾ ಫಾರಿನ್ ರಿಸರ್ವ್ ಅಂತ ಕರಿತೀವಿ ಅಥವಾ ಗೋಲ್ಡ್ ರಿಸರ್ವ್ ಅಂತ ಕರಿತಾರೆ. ನೆನಪೈತಲ್ಲ? ಇಂಡಿಯಾದ ಗೋಲ್ಡ್ ರಿಸರ್ವ್ ಕಡಿಮೆ ಆಗೈತಿ, ಫಾರಿನ್ ರಿಸರ್ವ್ ಕಡಿಮೆ ಆಗೈತಿ. ಇದನ್ನೆಲ್ಲ ಮೇಂಟೈನ್ ಮಾಡೋದು ಅಥವಾ ಮಾನಿಟರ್ ಮಾಡೋರು ಯಾರಂದ್ರೆ RBI ಎಷ್ಟು ಇಂಪಾರ್ಟೆಂಟ್ ಐತಿಲ್ಲ ಅದರಷ್ಟು ಗೌರ್ಮೆಂಟ್ ಇಂಪಾರ್ಟೆಂಟ್ ಇರ್ತದೆ. ಇನ್ ಕೇಸ್ ಎಲ್ಲರ RBI ನೆಗ್ಲೆಕ್ಟ್ ಮಾಡಿರ್ತೀನಿ, RBI ಕ್ರೈಸಿಸ್ ಬಂದೈತೆ ಅಂದ್ರೆ ತಿಳ್ಕೊಂಡ್ರಿ ಬಿಡ್ರಿ, ಗೌರ್ಮೆಂಟ್ ಎಲ್ಲ ಪೂರ್ತಿ ಹೋಗೈತೆ ಅಂದಂಗೆ ಅಥವಾ ಇಂಡಿಯನ್ ಕ್ರೈಸಿಸ್ ಆಗೈತೆ ಅಂದಂಗೆ. ಅದರ ಸಂಬಂಧ RBI ಯಾರದಾರ ಗವರ್ನರ್ ಅಂದ್ರೆ ಆ ಗವರ್ನರ್ ಪೊಸಿಷನ್ ಅಷ್ಟು ಇಂಪಾರ್ಟೆಂಟ್ ಆಗಿರ್ತೈತೆ. ಆ ಗವರ್ನರ್ ಏನು ನೇಮಕ ಮಾಡ್ತಿರ್ತಾರಲ್ಲ ಅಷ್ಟು ಕಮಿಟಿ ಅದ ನೇಮಕ ಅಥವಾ ಇಂಪಾರ್ಟೆಂಟ್ ಇಂದಾಗ RBI ಗವರ್ನರ್ ಯಾರದಾರ ಹೇಳ್ರಿ? RBI ಗವರ್ನರ್ ಸಂಜಯ್ ಮಲ್ಹೋತ್ರಾ. ನೆನಪಿರ್ತದಲ್ಲ, RBI ಗವರ್ನರ್ ಅಂದ್ರೆ ಸಂಜಯ್ ಮಲ್ಹೋತ್ರಾ. ಇದು ಯಾಕೆ
ಯಾಕೆ ಇಶ್ಯೂ ಆಗಿರ್ತೈತೆ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್ ಅದು ಬಂದಾಗ ಗೌರ್ಮೆಂಟ್ ಏನ್ ಮಾಡತೈತೆ ಅದು ಕೆಲಸ ನೋಡಂಗಿಲ್ಲ. RBI ಮಾನಿಟರಿ ಪಾಲಿಸಿ ದವರ ರೆಪೋ ರೇಟ್ ಮೇಂಟೈನ್ ಮಾಡೋರು, ಹೆಚ್ಚು ಮಾಡೋರು, ಕಡಿಮೆ ಮಾಡ್ರಿ, ಇದನ್ನ ಮಾನಿಟರ್ ಮಾಡ್ತಿರ್ತಾರೆ. ಇಂಟರ್ನ್ಯಾಷನಲ್ ಯಾರ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಬೇಕಾರ RBI ಏನೇನು ಕ್ರೈಸಿಸ್ ಮಾಡೈತಿ, ಎಷ್ಟು ಶೇರ್ನಾಗ ಐತಿ, ಏನಿಲ್ಲ ಅದನ್ನ ನೋಡ್ತಿರ್ತಾರೆ. ಅದಕ್ಕೆ RBI ಅಷ್ಟು ಇಂಪಾರ್ಟೆಂಟ್ ಇರ್ತದೆ, ನೆನಪಿಟ್ಕೋರ. ಆಮೇಲೆ ಮಾನಿಟರಿ ಪಾಲಿಸಿ ಒಂದ್ ವರ್ಷದಾಗ ಎಷ್ಟು ಸರಿ ಕಮಿಟಿ ಆಗ್ಬೇಕ್ರಿ? 4 ಸರಿ ಆಗ್ಬೇಕು ಮಿನಿಮಮ್. ಅದ್ರಾಗ ಎಷ್ಟು ಮೆಂಬರ್ಸ್ ಇರ್ತಾರ? ಇದು ನೋಡ್ರಿ 4 ಸರಿ ಅಂದಾಗ ಇದು ಮಿನಿಮಮ್ 4 ಸರಿ ಮತ್ತು ಮ್ಯಾಕ್ಸಿಮಮ್ 4 ಸರಿ ಅಂದಿರಿ. ಮತ್ತೆ ಅಲ್ಲಿ ಕೇಳಿದಾಗ ಗರಿಷ್ಠವಾಗಿ ಎಷ್ಟು ಬೇಕಾದ್ ಮಾಡ್ಬೋದು ಅಂದ್ರೆ 2 ತಿಂಗಳಿಗೆ ಒಂದ ಮಾಡ್ಬೋದು, ಅಥವಾ ಕ್ರೈಸಿಸ್ ಇದ್ದಾಗ ಅಥವಾ ಗೌರ್ಮೆಂಟ್ ಇಂಟರ್ನಲ್ ಬಜೆಟ್ ಮಾಡ್ತೈತಿ ಅಥವಾ ನಮಗೆ ನೀಡ್ ಐತೆ ಅಂದಾಗ 1 ತಿಂಗಳಿಗೆ 1 ಮಾನಿಟರಿ ಪಾಲಿಟಿ ಮಾಡಿಸ್ಬೋದು. ಬಟ್ ಏನಂದ್ರೆ ಮಿನಿಮಮ್ ಎಷ್ಟು ಮಾಡ್ಬೇಕಾದ್ರೆ ಕಂಪಲ್ಸರಿ 4 ಮಾಡ್ಬೇಕು. ಎಷ್ಟು ಜನ ಇರ್ತಾರೆ ಟೋಟಲ್? 6 ಜನ. ಅದನ್ನ ಕ್ವಶನ್ ಕೇಳ್ಯಾರ ರಿಪೀಟೆಡ್ ಆಗಿ. ಅಥವಾ MPC ಫುಲ್ ಫಾರ್ಮ್ ಏನಂತ ಕೇಳ್ಬೋದು. MPC ಫುಲ್ ಫಾರ್ಮ್ ಏನು ಹೇಳ್ರಿ? ಮಾನಿಟರಿ ಪಾಲಿಸಿ ಕಮಿಟಿ. ಕಮಿಟಿ ಎತ್ ಬರ್ತದೆ. ಎಷ್ಟು ಜನ ಇರ್ತಾರೆ ಅದ್ರಾಗ? 6 ಜನ. RBI ದಿಂದ ಎಷ್ಟು ಜನ? 3 ಜನ. ಆಮೇಲೆ ಗವರ್ಮೆಂಟ್ ಅದಿಂದ ಅಥವಾ ಸರ್ಕಾರದಿಂದ ನೇಮಕ ಆದವ್ರು ಎಷ್ಟು ಜನ ಅಂದ್ರೆ 3 ಜನ. ನೆನಪಿರ್ತೈತಲ್ಲ. ರೀಸೆಂಟ್ ಆಗಿ ಯಾವ್ದು ನೋಟ್ಗಳು ಮಾಡತ್ತಂದ್ರೆ ಪಾಲಿಮರ್ ನೋಟ್ಸ್ನ ಯಾವ ಇದ್ರದ್ದು ನೋಟ್ಗಳನ್ನ ರೆಡಿ ಮಾಡತ್ತಾರ ಅಂದ್ರೆ 10ರಿಂದ ಮತ್ತು 20. ಅವು 10 ಮೇಲೆ ಕೇಳಿದ್ರಲ್ಲ, ಅವ್ನು ಕೇಳೋದು ಬಂದ್ ಮಾಡ್ರ. 10 ಚಿಹ್ನೆ ಯಾವ್ದಾವ್ ಅಂತೇಳಿ ಒಮ್ಮೆ ಹೇಳ್ತೀರ? ನೆನಪದವು ಹೇಳ್ಬಿಡ್ರಿ, ಏನಾಗಲ್ಲ. ಅವು ಕೇಳೋದು ಬಂದ್ ಮಾಡ್ರೆ ಕೇಳ್ಬೋದು ಅದ್ರೋಗೇನು. 10 ಮೇಲೆ ಯಾವ್ದು ಇರ್ತೈತೆ ಹೇಳ್ರಿ? ಒಟ್ಟ ಎನರ್ಜಿ ಬರುವಲ್ಲ ಅಂದ್ರೆ ನೀವು ಕೇಳುವಲ್ಲ, ಸುಮ್ಮ ಯಾಕೆ ನೆನಪು ಮಾಡಿಸ್ತಾನೆ ಅಂತ ಕೇಳ್ರಿ, ಏನ್ ಮಾಡೋರ? ಹೌದಲ್ಲ. ನೆಕ್ಸ್ಟ್ 10 ಮೇಲೆ ಯಾವ್ದು ಹೇಳ್ರಿ? ಕೊನಾರ್ಕ್ನ ಸೂರ್ಯ ಟೆಂಪಲ್ ಐತಿ, ಕರೆಕ್ಟ್. 2ನೇದು 20 ಮೇಲೆ. ಈಗ ಯಾಕೆ 10, 20 2 ನ್ಯೂಸ್ನಾಗ ಬಂದಾವಲ್ಲ. 10, 20 ನ್ಯೂಸ್ನಾಗ ಅದಾವ. ಏನು ಕೇಳಿರ್ತಾರ ಗೊತ್ತ? ಪಾಲಿಮರ್ ನೋಟ್ಸ್ನಾಗ ಇವನ್ನ ರಿಪ್ಲೇಸ್ ಮಾಡ್ಬೇಕತ್ತಿಲ್ಲ, ಅವ್ರು ಏನು ಚೇಂಜ್ ಮಾಡ್ಬೋದು, ಅದ್ರ ಮೇಲೆ ಹೊಸ ಪಾಲಿಮರ್ ನೋಟ್ಸ್ ಬರ್ತಾವ. ಅಥವಾ ಇದೇ ಸೂರ್ಯ ಏನಾತ್ರು ಹೇಳ? 20 ರೂಪಾಯಿ ನೀ ಸಾವುಕಾರ ದೀಪ 20 ರೂಪಾಯಿ ನೋಟ್ ನೋಡಿಲ್ಲ. ಬಿಡ 10 ರೂಪಾಯಿ ಹೇಳ್ರಿ. 10 ರೂಪಾಯಿ ಮೇಲೆ ಯಾವ್ದೈತಿ? ಸೂರ್ಯ ದೇವಾಲಯ 20. ಎಲ್ಲೋರ ಕೇವ್ಸ್ 20 ಮೇಲೆ. ಎಲ್ಲೋರ ಕೇವ್ ಪೂರ್ತಿ 4 ಹೇಳ್ಬಿಡ್ತಾನೆ. 10 ರೂಪಾಯಿ ಮೇಲೆ ಬಂದಾಗ ಸೂರ್ಯ ಕೊನಾರ್ಕ್ ಟೆಂಪಲ್. 20 ರೂಪಾಯಿ ಮೇಲೆ ಬಂದಾಗ ಎಲ್ಲೋರ ಕೇವ್ಸ್ ಅಂತ ಬರ್ತಾವ. ನೆನಪೈತಲ್ಲ? ಎಲ್ಲೋರ ಕೇವ್ಸ್ ಮಹಾರಾಷ್ಟ್ರ. ನೆಕ್ಸ್ಟ್ ಅದಾದ್ಮೇಲೆ ನಮ್ದು 50 ರೂಪಾಯಿ ನೋಟ್ಸ್ ಬಂದಾಗ ಯಾವ್ದ? ಕಲ್ಲಿನ ರಥ. ಹಂಪಿ ಕಲ್ಲಿನ ರಥ. 50 ಆದ್ಮೇಲೆ 100 ರೂಪಾಯಿದು ಬರ್ತೈತಿ. 100 ರೂಪಾಯಿದು ಯಾವ್ದು? ರಾಣಿ ಕಿ ವಾವ್ ಎಲ್ಲಿ ಬರ್ತದೆ? ಗುಜರಾತ್ನ. ರಾಣಿ ಕಿ ವಾವ್ ಅನ್ನೋದು ಇದೊಂದು ಬಾವಿ ಇದ್ದಂಗೆ. ಮತ್ತೆ ಅದು ಎಲ್ರ ರಾಣಿ ಕಿ ವಾವ್ ಅನ್ನೋದು ಮನಿ ಐತೆ ಅಂದಿರಿ. ಅದೊಂದು ರಾಣಿ ಕಿ ವಾವ್ ಅನ್ನೋದು ಗುಜರಾತ್ದಾಗ ಬಾವಿ ಐತದ. ರಾಣಿ ಕಿ ವಾವ್ ಅಂತೇಳಿ ಎಲ್ಲಿ ಅಂದ್ರೆ ಗುಜರಾತ್ದಾಗ. ಅದಾದ್ಮೇಲೆ 100 ಆತಲ್ಲ 200. ಯಾವ್ದ? ಸಾಂಚಿ ಸ್ತೂಪ. ನೆನಪಿರ್ತೈತಲ್ಲ? ಸಾಂಚಿ ಸ್ತೂಪ ಎಲ್ಲೈತಿ? ಸಾಂಚಿ ಸ್ತೂಪ ಎಲ್ಲಿ? ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಜೋರಾತ ಎಲ್ಲಿ? 500 ಬರ್ತದೆ. 500 ಯಾವ್ದು? ಕೆಂಪು ಕೋಟೆ. ಈಗ ನೋಡ ಆಗಸ್ಟ್ 15ಕ್ಕೆ ನರೇಂದ್ರ ಮೋದಿ ಬರ್ತಾರೆ ನೋಡಿ ಕೆಂಪು ಕೋಟೆ ಮೇಲೆ. ಮತ್ತೆ 500 ನೋಟ್ ಮೇಲೆ ಬಂದಾರ ಅಂದಿರಿ. ಕೆಂಪು ಕೋಟೆ ಆತ. ಅದಾದ್ಮೇಲೆ 500 ಆದ್ಮೇಲೆ ಯಾವ್ದು ಬರ್ತದೆ? 2000 ನೋಟ್ ಬರ್ತದೆ. 2000 ನೋಟ್ ಮೇಲೆ ಮಂಗಳಯಾನ, ಚಂದ್ರಯಾನ. ಯಾವ್ದು? ಮಂಗಳಯಾನ. ನೆನಪಿರ್ತೈತಲ್ಲ? ಇವು ನೋಟ್ಗಳು ನೆನಪಿಟ್ಕೊಂಡ್ಬಿಟ್ರೆ ಆಮೇಲೆ ಈಗ ಹೇಳ್ರಿ ನೋಟ್ಗಳನ್ನ ಪ್ರಿಂಟ್ ಮಾಡು 4 ಸಂಸ್ಥೆಗಳು. ಸಮಾಧಾನ. ಎಸ್ ಅಂದ್ರ ಸಾಲ್ಬಾಯಿ. ಎಲ್ಲಿ ಬರ್ತದೆ ಸಾಲ್ಬಾಯಿ? ಎಲ್ಲಿ? ಪಶ್ಚಿಮ ಬಂಗಾಳದ ಸಾಲ್ಬಾಯಿ. ಮ ಅಂದ್ರ ಮೈಸೂರು. ಎಲ್ಲಿ ಅಂದ್ರೆ ಕರ್ನಾಟಕದ ಮೈಸೂರು. ದ ಅಂದ್ರ ದೇವಾಸ. ಯಾರೋ ಮಣ್ಣು ದಾವೋಸ್ ಅಂದಿದ್ರಲ್ಲ, ದೇವಾಸ. ಎಲ್ಲಿ ಅಂದ್ರೆ ಮಧ್ಯಪ್ರದೇಶದ ದೇವಾಸ. ನ ಅಂದ್ರ ನಾಸಿಕ್. ಎಲ್ಲಿ ಅಂದ್ರೆ ಮಹಾರಾಷ್ಟ್ರ. ಹೇಳ್ರಿ.